ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। ओम विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नाम्ने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे जय श्रीकृष्ण चैतन्य प्रभु नित्यानन्द श्री अद्वैत गदाधर शिवासादि गौरभक्तवृंद। हरे कृष्ण 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 हरे 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 राम 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 हरे हरे। जय जय श्री चैतन्य जय नित्यानंद जय द्वैत चंद्र जय गौर भक्त वृंद। जय जय श्री चैतन्य जय नित्यानंद जय द्वैत चंद्र जय गौर भक्त वृंद। जय जय श्री चैतन्य जय नित्यानंद जय द्वैत चंद्र जय गौर भक्त वृंद। ಶ್ಲೋಕ 91 ಅಧ್ಯಾಯ 1 ಆದಿಲೀಲ ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೇರೀಶ್ವರ ಸದ್ಯೋರುದ್ಯವರುದ್ಯತೇತ ಕೃತಿಭಿಃ ಶುಶ್ರೂಷಿಭಿಸ್ತತ್ಕ್ಷಣಾತ್. ಮಹಾಮುನಿ ವ್ಯಾಸದೇವನು 4 ಮೂಲ ಶ್ಲೋಕಗಳಿಂದ ರಚಿಸಿರುವ ಶ್ರೇಷ್ಠ ಧರ್ಮ ಗ್ರಂಥವಾದ ಶ್ರೀಮದ್ ಭಾಗವತದಲ್ಲಿ ಭಗವತೋತ್ತಮರ ಬಗೆಗೆ ವಿವರಣೆ ನೀಡಿ ಐಹಿಕ ಉದ್ದೇಶದ ಧಾರ್ಮಿಕತೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಲಾಗಿದೆ. ಭಾಗವತದಲ್ಲಿ ಏನಿದೆ? ಭಗವತೋತ್ತಮರ ಬಗ್ಗೆ ಮಾಹಿತಿ ಇದೆ. ಮತ್ತೆ ಐಹಿಕ ಉದ್ದೇಶದ ಧಾರ್ಮಿಕತೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಲಾಗಿದೆ. ಭೌತಿಕ ಜಗತ್ತಿನಲ್ಲಿ ಧರ್ಮ ಅಂದ್ರೇನೆ ಐಹಿಕ ಉದ್ದೇಶದ ಧರ್ಮ. ಯಾಕೆ? ಧರ್ಮದ ಉದ್ದೇಶ ಏನು? ಅರ್ಥ ಮತ್ತೆ ಕಾಮ. ಹಾಗಾಗಿ ಅದು ನಿಜವಾದ ಧರ್ಮವಲ್ಲ. ಅದು ನಿಜವಾಗಿ ಜೀವಿಯ ತಾಪತ್ರಯಗಳನ್ನು ಹೋಗಲಾಡಿಸಿ ಐಶ್ವರ್ಯ, ಸಮೃದ್ಧಿ ಮತ್ತು ಜ್ಞಾನಗಳನ್ನು ನೀಡುವಂತಹ ಶಾಶ್ವತವಾದ ಧರ್ಮದ ಅತ್ಯುತ್ತಮ ತತ್ವವನ್ನು ಪ್ರತಿಪಾದಿಸುತ್ತದೆ. ಸೊ ಭಾಗವತದಲ್ಲಿ ಮೋಸದ ಧರ್ಮ ಇಲ್ಲ, ಆದ್ರೆ ನಿಜವಾದ ಧರ್ಮ ಇದೆ. ಆ ನಿಜವಾದ ಧರ್ಮದ ತತ್ವ ಏನು? ಅದರಿಂದ ಏನಾಗುತ್ತೆ? ಈ ಭಾಗವತವನ್ನು ಓದೋದ್ರಿಂದ ತಾಪತ್ರಯಗಳನ್ನ ಅದು ಹೋಗಲಾಡಿಸುತ್ತೆ. ಐಶ್ವರ್ಯ, ಸಮೃದ್ಧಿ, ಜ್ಞಾನಗಳನ್ನು ನೀಡುತ್ತೆ. ಅದು ಭಾಗವತ. ಹಾಗಾಗಿ ಎಲ್ಲರ ಮನೆಯಲ್ಲಿ ಭಾಗವತ ಇರಬೇಕು. ಯಾಕಂದ್ರೆ ಎಲ್ಲರಿಗೂ ಕೂಡ ತಾಪತ್ರಯಗಳಿಂದ ಮುಕ್ತಿ ಬೇಕು. ಎಲ್ಲ ಭೌತಿಕ ಜೀವನ ಚೆನ್ನಾಗಿ ನಡಿಬೇಕು. ಇದಕ್ಕೆಲ್ಲ ಬೇಕಾಗಿರೋದು ಈ ಧರ್ಮದ ಅತ್ಯುತ್ತಮವಾದ ತತ್ವವನ್ನ ಅರ್ಥ ಮಾಡ್ಕೊಳ್ಳೋದು. ಅದು ಭಾಗವತದಲ್ಲಿರೋದು. ಶರಣಾಗತಿ ಭಾವದಿಂದ, ಭಕ್ತಿಯಿಂದ ಈ ಧರ್ಮಗ್ರಂಥದ ಸಂದೇಶವನ್ನು ಕೇಳಬಯಸುವವರು ಕೂಡಲೇ ತಮ್ಮ ಹೃದಯಗಳಲ್ಲಿ ಭಗವಂತನನ್ನು ಸೆರೆ ಹಿಡಿಯಬಲ್ಲರು. ಯಾವ ಭಾವದಿಂದ ಶ್ರವಣ ಮಾಡಬೇಕು? ಶರಣಾಗತಿ ಭಾವ. ಶರಣಾಗತಿ ಭಾವದಿಂದ, ಭಕ್ತಿಯಿಂದ ಯಾರು ಈ ಧರ್ಮಗ್ರಂಥದ ಸಂದೇಶವನ್ನ ಕೇಳಬಯಸ್ತಾರೋ ಅವರು ಕೂಡಲೇ ತಮ್ಮ ಹೃದಯಗಳಲ್ಲಿ ಭಗವಂತನನ್ನ ಸೆರೆ ಹಿಡಿಯಬಲ್ಲರು. ಆದ್ದರಿಂದ ಭಾಗವತವನ್ನು ಬಿಟ್ಟು ಬೇರೆ ಧರ್ಮಗ್ರಂಥದ ಅವಶ್ಯಕತೆ ಇಲ್ಲ. ಬೇರೆ ಧರ್ಮದ ಅವಶ್ಯಕತೆ, ಬೇರೆ ಗ್ರಂಥದ ಅವಶ್ಯಕತೆ ಇಲ್ಲ. ಬೇರೆ ಆರಾಧನೆ ಅವಶ್ಯಕತೆ ಇಲ್ಲ. ಬೇರೆ ನಾಮದ ಅವಶ್ಯಕತೆ ಇಲ್ಲ. ಎಲ್ಲವೂ ಕೃಷ್ಣನ ಭಕ್ತಿಯಲ್ಲಿ ನಮಗೆ ಪ್ರಭುಪಾದರು ಕೊಟ್ಟಿರೋದೇ ಜಗತ್ತಿನಲ್ಲಿ ಇರೋ ಅತ್ಯುತ್ತಮವಾದ, ಅತ್ಯುನ್ನತವಾದ ಧರ್ಮ. ಯಾರಿಗೆ ಇದರಲ್ಲಿ ನಂಬಿಕೆ ಇಲ್ವೋ ಅವರು ಇನ್ನೂ ಅದು ಇದು ಬೇರೆ ಮಾಡ್ಕೊಂಡು ನಾವು ಸಮಯ ವ್ಯರ್ಥ ಮಾಡ್ಕೋತಾ ಇದೀವಿ ಅಷ್ಟೆ. ನಮ್ಗೆ ಗೊತ್ತಾಗ್ಬೇಕು, ನಮ್ಮ ಭಕ್ತಿಯ ಮಾರ್ಗ, ವಿಶೇಷವಾಗಿ ಹರಿಕೃಷ್ಣ ಮಹಾಮಂತ್ರದ ಜಪ, ಪ್ರಸಾದ ಸ್ವೀಕರಣೆ, ಭಾಗವತ, ಈ 3 ಅದಕ್ಕೆ ಹೋಲಿಸೋದಕ್ಕೆ ಆಗೋದಿಲ್ಲ. ಇದು ನಮ್ಗೆ ಕೊಡ್ತಾ ಇರುವಂತ ಕೃಪೆ
ಬೇರೆ ಯಾವ ವಿಧಾನದಿಂದಲೂ ಇದು ಸಿಗೋಕ್ ಸಾಧ್ಯ ಇಲ್ಲ. ಹಾಗಾಗಿ ನಾವು ಬೇರೆ ವಿಷಯಗಳಲ್ಲಿ ತೊಡಗಿ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೋಬಾರದು. ಹ್ಮ್ ಉದಾಹರಣೆಗೆ ನಾಮ. ಹ್ಮ್ ಈ ನಾಮಕ್ಕೆ ಸಮವೇ ಇಲ್ಲ. ಯಾಕಂದ್ರೆ ಇದು ನಾಮಕಾರಿ ಬಹುದ ನಿಜ ಸರ್ವಶಕ್ತಿ. ಕೃಷ್ಣ ತನ್ನ ಎಲ್ಲಾ ಶಕ್ತಿಯನ್ನು ಇದ್ರಲ್ಲಿ ಹಾಕಿದಾನೆ. ಹ್ಮ್ ಅವನ ಬೇರೆ ಯಾವುದೇ ನಾಮವಾಗ್ಲಿ ಈ ನಾಮ ಕೊಡೋ ಅಷ್ಟು ಕೃಪೆಯನ್ನ ಬೇರೆ ಭಗವಂತನ ಬೇರೆ ಯಾವ ನಾಮವೂ ಕೊಡೋಲ್ಲ. ಉದಾಹರಣೆಗೆ ಎಷ್ಟೊಂದ್ ಜನ ಭಕ್ತರು ಆ ಬೇರೆ ಬೇರೆ ಮಂತ್ರಗಳನ್ನ ಅಧ್ಯಯನ ಮಾಡ್ತಾರೆ. ನರಸಿಂಹ ಕವಚ, ವಿಷ್ಣು ಸಹಸ್ರನಾಮ, ಇದೆಲ್ಲ ಯಾವ ಅವಶ್ಯಕತೆನೂ ಇಲ್ಲ. ಕೇವಲ ಕೃಷ್ಣ ನಾಮ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ನಿಜವಾದ ಧರ್ಮ. ಇದು ನಿಜವಾದ ಧರ್ಮ. ಭಾವಾರ್ಥ. ಈ ಶ್ಲೋಕ ಭಾಗವತದಲ್ಲಿ 1ನೇ ಸ್ಕಂದ 1ನೇ ಅಧ್ಯಾಯ 2ನೇ ಶ್ಲೋಕ. ಮಹಾಮುನಿ ಕೃತೆ ಎಂಬ ಮಾತು ಭಾಗವತವನ್ನು ಮಹಾಮುನಿಯಾದ ವ್ಯಾಸದೇವರು ರಚಿಸಿದರು ಎಂಬುದನ್ನು ಸೂಚಿಸುತ್ತದೆ. ಇವರು ನಾರಾಯಣನ ಅವತಾರವಾದ್ದರಿಂದ ಕೆಲವು ವೇಳೆ ಇವರನ್ನು ನಾರಾಯಣ ಮಹಾಮುನಿ ಎಂದೂ ಕರೆಯುತ್ತಿದ್ದರು. ಆದ್ದರಿಂದ ವ್ಯಾಸದೇವ ಒಬ್ಬ ಸಾಧಾರಣ ವ್ಯಕ್ತಿಯಲ್ಲ. ಅವರು ಭಗವಂತನ ಶಕ್ತಿಯಿಂದ ಕೂಡಿದ್ದವರು. ಶಕ್ತಿ ಆವೇಶ ಅವತಾರ ವ್ಯಾಸದೇವರು. ಶಕ್ತಿ ಆವೇಶ ಅವತಾರ ಅಂದ್ರೆ ಒಬ್ಬ ಜೀವಿ, ಭಗವಂತ ಆ ಜೀವಿಗೆ ವಿಶೇಷವಾದ ಕೃಪೆಯನ್ನ ಕೊಟ್ಟು ಯಾವುದೋ ಒಂದು ಮಹತ್ ಕಾರ್ಯವನ್ನು ಸಾಧಿಸೋದಕ್ಕೆ ಅವನಿಗೆ ವಿಶೇಷವಾದ ಕೃಪೆಯನ್ನ ಕೊಟ್ಟಿರ್ತಾನೆ ಭಗವಂತ. ಸೊ ವ್ಯಾಸದೇವರಿಗೆ ಈ ಧರ್ಮ ಗ್ರಂಥಗಳ ಒಂದು ಸಂಕಲನ ರಚನೆ ಏನೇ ಒಂದು ನೀವು ಕರಿಬಹುದು, ಅದರ ಸೇವೆ. ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ಭಗವಂತನ ಶಕ್ತಿಯಿಂದ ಕೂಡಿದ್ದು. ಭಗವಂತನ ಶಕ್ತಿಯಿಂದ ಕೂಡಿದವನು ಅಂದ್ರೆ ಶಕ್ತಿ ಆವೇಶ ಅವತಾರ ಅಂತ. ಭಗವಂತನ ಮತ್ತು ಭಗವದ್ಭಕ್ತರ ಕೆಲವು ಲೀಲಾ ವಿನೋದಗಳನ್ನು ಬಣ್ಣಿಸುವ ಸಲುವಾಗಿ ಅವರು ಸುಂದರವಾದ ಭಾಗವತವನ್ನು ರಚಿಸಿದರು. ಭಾಗವತದಲ್ಲಿ ನಿಜವಾದ ಧರ್ಮಕ್ಕೂ ಕಪಟ ಧರ್ಮಕ್ಕೂ ಇರುವ ವ್ಯತ್ಯಾಸ ಏನೆಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ. ವೇದಾಂತ ಸೂತ್ರದ ಬಗೆಗಿನ ಈ ಮೊದಲ ಮತ್ತು ಅಪ್ಪಟ ವ್ಯಾಖ್ಯಾನದ ಪ್ರಕಾರ ಧರ್ಮವೆಂದು ಹೇಳಿಕೊಳ್ಳುವ, ಆದರೆ ಧರ್ಮದ ನಿಜವಾದ ಸಾರವನ್ನು ಕಡೆಗಣಿಸುವ ಅನೇಕ ಕಪಟ ಧರ್ಮಗಳಿವೆ. ಧರ್ಮ ಅಂತ ಹೇಳ್ಕೊಳ್ತಾ ಇವೆ, ಆದ್ರೆ ಧರ್ಮದ ನಿಜವಾದ ಸಾರ ಅಂದ್ರೆ ಏನು? ಭಗವಂತನ ಭಕ್ತಿ, ಕೃಷ್ಣನ ಸ್ಥಾನ. ಕೃಷ್ಣ ಏನು ಅನ್ನೋದನ್ನ ಕಡೆಗಣಿಸೋ ಅನೇಕ ಕಪಟ ಧರ್ಮಗಳಿವೆ. ಪರಮಜ್ಞಾನದ ಹೋಲಿಕೆಯಲ್ಲಿ ಅದು ಕಪಟ. ಅರೆ ಅದು ಸುಳ್ಳು ಅಂತ ಹೇಳಕ್ಕಾಗಲ್ಲ. ಕೆಳಮಟ್ಟದ ಜ್ಞಾನ. ಬೇರೆ ಧರ್ಮ ಗ್ರಂಥಗಳು ಕೆಳಮಟ್ಟದ ಜ್ಞಾನ. ಅದು ವಿಶೇಷವಾಗಿ ಶ್ರುತಿ ಅಂದ್ರೆ ಬೇರೆ ಪುರಾಣಗಳು ಇತ್ಯಾದಿ ಸುಳ್ಳಲ್ಲ, ಆದ್ರೆ ಕೆಳಮಟ್ಟದ ಜ್ಞಾನ ಅಷ್ಟೇ. ಜೀವಿಯ ನಿಜವಾದ ಧರ್ಮವೆಂದರೆ ಅವನ ಪ್ರಕೃತಿ ಜನ್ಯ ಗುಣ. ಪ್ರಕೃತಿ ಜನ್ಯ. ಯಾವ ಪ್ರಕೃತಿ? ಭೌತಿಕ ಪ್ರಕೃತಿ ಅಲ್ಲ, ಜೀವಿಯ ಪ್ರಕೃತಿ. ಭೌತಿಕ ಪ್ರಕೃತಿ ಅಂದ್ರೆ ದೇಹಕ್ಕೆ ಸಂಬಂಧಿತವಾದದ್ದು. ಅರೆ ಜೀವಿಯ ಮೂಲ ಪ್ರಕೃತಿ ಅಂದ್ರೆ ಆತ್ಮಕ್ಕೆ ಸಂಬಂಧಿತವಾದದ್ದು. ಆದ್ರೆ ಕಪಟ ಧರ್ಮವು ಕೆಲವು ಅಹಿತಕರ ಪರಿಸ್ಥಿತಿಗಳಲ್ಲಿ ಜೀವಿಯ ಶುದ್ಧ ಪ್ರಜ್ಞೆಯನ್ನು ಕೃತಕವಾಗಿ ಮುಚ್ಚೋ ಒಂದು ಬಗೆಯ ಅಜ್ಞಾನವೇ ಆಗಿದೆ. ಕಪಟ ಧರ್ಮ ಏನ್ ಮಾಡುತ್ತೆ? ಇದು ದೈಹಿಕ ಸುಖವನ್ನ, ದೇಹಕ್ಕೆ ಸಂಬಂಧಿತವಾದ ವಿಷಯಗಳನ್ನ ಹೆಚ್ಚಿಸೋದೇ ಈ ಧರ್ಮದ ಕೆಲಸ. ಯಾಕೆ ಜನ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ? ನನ್ಗಿದ್ ಕೊಡಿ, ನನ್ಗದ್ ಕೊಡಿ, ನನ್ಗಿನ್ನೊಂದ್ ಕೊಡಿ, ಮತ್ತೊಂದ್ ಕೊಡಿ. ಯಾವ್ದಕ್ಕೆ ಸಂಬಂಧಿತವಾದದ್ದು? ದೇಹಕ್ಕೆ. ಹಾಗಾಗಿ ಇದು ಕಪಟ, ಮೋಸ ಮಾಡ್ತಾ ಇದೆ ನಮಗೆ. ಯಾಕೆ? ದೇಹದ ಮೇಲಿನ ಒಂದು ನಮ್ಮ ಒಂದು ಬಾಂಧವ್ಯವನ್ನ ಅದು ಹೆಚ್ಚಿಸ್ತಾ ಇದೆ. ಬೇರೆ ಧರ್ಮ ಭಾಗವತವನ್ನ ಬಿಟ್ಟು ಎಲ್ಲವೂ ಕೂಡ ಕಪಟ ಧರ್ಮ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಸಿಖ್ ಧರ್ಮ, ಈ ಧರ್ಮ, ಆ ಧರ್ಮ, ಎಲ್ಲವೂ ಕೂಡ ಮೋಸ.
ಶುದ್ಧ ಪ್ರಜ್ಞೆಯನ್ನು ಮುಚ್ಚುವ ಒಂದು ಆ, ಅಜ್ಞಾನ. ಧರ್ಮ ಅಜ್ಞಾನ ಅಂತೆ. ಕೃತಕ ಧರ್ಮವು ಮಾನಸಿಕ ಸ್ತರದಲ್ಲಿ ಪ್ರಬಲವಾಗಿರುವಾಗ ನಿಜವಾದ ಧರ್ಮವು ಸುಪ್ತವಾಗಿರುತ್ತದೆ. ನೋಡಿ, ಇದು ಬಹಳ ಬಹಳ ಮುಖ್ಯ. ಇದು ವಿಶೇಷವಾಗಿ ಭಾರತೀಯರಿಗೆ, ವಿಶೇಷವಾಗಿ ದಕ್ಷಿಣ ಭಾರತದವರಿಗೆ. ನಮಗೆ ಆ, ಈ ಕೃಷ್ಣನ ಈ ಒಂದು ಹೇಳಿಕೆ ನಮಗೆ ಅರ್ಥವೇ ಆಗೋದಿಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಅರ್ಥನೇ ಆಗಲ್ಲ ನಮ್ಗೆ. ಯಾಕೆ? ನಮ್ದು ಯಾವಾಗಲೂ ಕಾಲು ಇಲ್ಲೊಂದು ಕಾಲು ಅಲ್ಲೊಂದು ಕಾಲು ಇರುತ್ತೆ. ಕೃಷ್ಣನ ಹತ್ರ ಒಂದ್ ಕಾಲು, ಬೇರೆ ದೇವತೆಗಳ ಹತ್ರ ಇನ್ನೊಂದು ಕಾಲು, ಅಥವಾ ಇನ್ನು ಸಾಯಿ ಬಾಬಾ ಹತ್ರ ಇನ್ನೊಂದು ಕಾಲು. ಭಕ್ತರಿಗಲ್ಲ ಇದು. ಇಲ್ಲಾಂದ್ರೆ ನಮ್ಮನ್ನ ನಾವು ಭಕ್ತರು ಅಂತ ಕರ್ಕೊಳಕ್ಕಾಗಲ್ಲ. ಅಷ್ಟೇ ಸರಳವಾದ ವಿಷಯ. ಯಾಕಂದ್ರೆ ಇಲ್ಲಿ ಮಾತಾಗ್ತಾ ಇರೋದು ಕಪಟ ಧರ್ಮ. ನಾನು ಇದನ್ನ ಎಲ್ಲರ ಮುಂದೆ ಈ ವಿಷಯವನ್ನ ಹೊರ ಇಡ್ಲಿಲ್ಲ ಅಂದ್ರೆ ಅವಾಗ ನಾನು ಮೋಸ ಮಾಡ್ತಾ ಇರ್ತೀನಿ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇದೇನು ಅಂತ. ಕಪಟ ಧರ್ಮ ಯಾವುದು? ಈ ರೀತಿ ಕಣ್ಣು ಮುಚ್ಕೊಂಡು ಏನೋ ಆರಾಧನೆ ಮಾಡೋದು, ಏನೋ ಮಾಡೋದು. ಆ ಸುಮ್ಮನೆ ಕೃಷ್ಣನಲ್ಲಿ ಸಂಪೂರ್ಣ ನಂಬಿಕೆ ಇದ್ರೆ ಅವರು ಶರಣಾಗತ ಭಕ್ತರು. ಮತ್ತೆ ಇಂಥ ಕೃತಕ ಧರ್ಮವನ್ನ ನಾವು ಪಾಲಿಸ್ತಾ ಇದ್ರೆ ನಿಜವಾದ ಧರ್ಮ ಸುಪ್ತವಾಗಿ ಉಳ್ಕೊಂಡ್ಬಿಡುತ್ತೆ. ಅಂದ್ರೆ ಭಕ್ತಿ ಸುಪ್ತವಾಗಿರುತ್ತೆ. ನಾವು ಸುಮ್ನೆ ಪುಣ್ಯವನ್ನ ಗಳಿಸ್ಕೋತಾ ಇರ್ತೀವಿ ಅಷ್ಟೇ. ಆ ಪುಣ್ಯದ ಫಲ ಏನು? ಪುನರಪಿ ಜನನಂ ಪುನರಪಿ ಮರಣಂ. ಇನ್ನೇನ್ ಸಿಗುತ್ತೆ? ಇನ್ನೇನು ಸಿಗಲ್ಲ. ಜೀವಿಯು ಶುದ್ಧ ಮನಸ್ಸಿನಿಂದ ಶ್ರವಣ ಮಾಡಿದರೆ ಈ ಸುಪ್ತ ಧರ್ಮವನ್ನು ಜಾಗೃತಗೊಳಿಸಬಹುದು. ಶುದ್ಧ ಮನಸ್ಸಿಂದ ಭಾಗವತವನ್ನ ಶ್ರವಣ ಮಾಡ್ಬೇಕು, ಶುದ್ಧ ಮನಸ್ಸಿನಿಂದ. ನಾನೇನೋ ಒಂದ್ ಪಡ್ಕೋಬೇಕು ಅಥವಾ ನಾನು ಯಾವ್ದೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಅಂತ ನಾವು ಭಾಗವತ ಅಧ್ಯಯನ ಮಾಡಕ್ಕಾಗಲ್ಲ. ನಿತ್ಯಂ ಭಾಗವತ ಸೇವೆ. ಆದರೆ ಯಾವ ಭಾವದಲ್ಲಿ? ಶುದ್ಧ ಮನಸ್ಸಿನಲ್ಲಿ, ಶುದ್ಧ ಮನಸ್ಸಿನಿಂದ. ಶುದ್ಧ ಮನಸ್ಸಿಗೂ ಮಿಶ್ರ ಮನಸ್ಸಿಗೂ ಏನು ವ್ಯತ್ಯಾಸ? ಶುದ್ಧ ಮನಸ್ಸು ಅಂದ್ರೆ ಏನರ್ಥ? ಕೇವಲ ಕೃಷ್ಣನ ಸಂತೃಪ್ತಿ ಅಷ್ಟೇ, ಅದು ಶುದ್ಧ ಮನಸ್ಸು. ಇಸ್ಕಾನ್ ನಲ್ಲಿ ಒಬ್ರು ಸ್ವಾಮಿಗಳಿದ್ದಾರೆ, ಪರಮ ಪೂಜ್ಯ ಶಿವರಾಮ್ ಸ್ವಾಮಿ ಮಹಾರಾಜ್ ಅಂತ. ಅವರು ಶುದ್ಧ ಭಕ್ತಿ ಚಿಂತಾಮಣಿ ಅಂತ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಅದರಲ್ಲಿ ಆ ಪುಸ್ತಕದ ಆರಂಭನೇ ಶುದ್ಧ ಶ್ರದ್ಧೆ, ಅಶುದ್ಧ ಶ್ರದ್ಧೆ ಅಥವಾ ಮಿಶ್ರ ಶ್ರದ್ಧೆ. ಶುದ್ಧ ಶ್ರದ್ಧೆಯನ್ನ ಹೊಂದಿರೋರು ಶುದ್ಧ ಭಕ್ತಿಯನ್ನ ಆಚರಿಸ್ತಾರೆ. ಶುದ್ಧ ಭಕ್ತಿಯ ಫಲ ಭಗವದ್ಧಾಮ. ಅಶುದ್ಧ ಶ್ರದ್ಧೆ ಅಥವಾ ಮಿಶ್ರ ಶ್ರದ್ಧೆಯನ್ನ ಹೊಂದಿರೋರು ಮಿಶ್ರ ಭಕ್ತಿಯನ್ನ ಪಡ್ಕೋತಾರೆ. ಮತ್ತೆ ಅವರು ಪಡ್ಕೊಳ್ಳೋದು ಸ್ವರ್ಗ. ಪ್ರಭುಪಾದರು ಯಾವಾಗಲೂ ಒಂದ್ಸತಿ ಹೇಳಿದ್ರು, ಇಸ್ಕಾನಿನಲ್ಲಿ ಬರೋ ಭಕ್ತರು ಹೆಚ್ಚು ಜನ ಸ್ವರ್ಗಕ್ಕೆ ಹೋಗ್ತಾರೆ. ಅಂದ್ರೆ ಏನರ್ಥ? ಹೆಚ್ಚು ಜನ ಮಿಶ್ರ ಭಕ್ತಿಯನ್ನ ಮಾಡ್ತಾರೆ. ಮಿಶ್ರ ಭಕ್ತಿ ಯಾವ್ದ್ರಿಂದ ಹುಟ್ಟೋದು? ಮಿಶ್ರ ಶ್ರದ್ಧೆ. ಮಿಶ್ರ ಶ್ರದ್ಧೆ ಅಂದ್ರೆ ಯಾವ ವಿಷಯಗಳ ಬಗ್ಗೆ ನಾವು ಶ್ರವಣ ಮಾಡ್ತೀವೋ, ಯಾವ ವಿಷಯಗಳ ಬಗ್ಗೆ ನಾವು ಆಸಕ್ತಿಯನ್ನ ಪಡ್ಕೋತೀವೋ ಆ ವಿಷಯ, ಅದು ಶ್ರದ್ಧೆಯ ವಿಷಯ. ನಮಗೆ ಇಂದ್ರಿಯ ಭೋಗ, ಭೌತಿಕ ಆನಂದ, ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ಕೂತಿದ್ರೆ ನಮ್ಮಲ್ಲಿ ಏನಿರೋದು? ಮಿಶ್ರ ಶ್ರದ್ಧೆ. ಕೃಷ್ಣನ ಸಂತೃಪ್ತಿ ಮಾತ್ರ ನಮ್ಮ ತಲೆಯಲ್ಲಿ ಕೂತಿದ್ರೆ ಅದು ಶುದ್ಧ ಶ್ರದ್ಧೆ. ಆ ಶ್ರದ್ಧೆ ಯಾವ್ದ್ರಿಂದ ಬೆಳೆಯುತ್ತೆ? ನಾವು ಯಾವ ತರಹ ವಿಷಯಗಳನ್ನ ಶ್ರವಣ ಮಾಡ್ತೀವಿ, ಯಾವ ತರಹ ಜನರಿಂದ ಶ್ರವಣ ಮಾಡ್ತೀವಿ, ಯಾವ ತರಹ ಭಕ್ತರಿಂದ ಶ್ರವಣ ಮಾಡ್ತೀವಿ, ಅದ್ರ ಮೇಲೆ ಅವಲಂಬಿತವಾಗಿದೆ. ಯಾರು ಶುದ್ಧ ಶ್ರದ್ಧೆಯನ್ನ ಹೊಂದಿರುವಂತ ಭಕ್ತರಿಂದ ಶ್ರವಣ ಮಾಡ್ತಾರೋ ಅವರ ಹೃದಯದಲ್ಲೂ ಶುದ್ಧ ಶ್ರದ್ಧೆ ಸ್ಥಾಪಿತವಾಗುತ್ತೆ. ಆಗ ಅವರು ಶುದ್ಧ ಭಕ್ತಿಯನ್ನ ಮಾಡ್ತಾರೆ, ಭಗವದ್ಧಾಮವನ್ನ ಪಡ್ಕೋತಾರೆ. ಸರಳವಾದ ವಿಷಯ. ಹಾಗಾಗಿ ಪ್ರಚಾರಕರಿಗೆ ಬಹಳ ಬಹಳ ದೊಡ್ಡ ಜವಾಬ್ದಾರಿ ಇದು. ನಾವು ಯಾವ ಒಂದು ರೀತಿಯಲ್ಲಿ ಪ್ರಚಾರ ಮಾಡ್ತೀವಿ, ನಮ್ಮ ಪ್ರಚಾರದ ಮೂಲ ಒಂದು ಸಾರ ಏನಿದೆ, ಭೌತಿಕವಾಗಿ ಚೆನ್ನಾಗಿರೋದ ನಮ್ ಪ್ರಚಾರದ ಉದ್ದೇಶ, ಅಥವಾ ಕೃಷ್ಣನ ಸಂತೃಪ್ತಿಯ? ಅದರ ಮೇಲೆ ನಾವು ಯಾರಿಗೆ ಪ್ರಚಾರ ಮಾಡ್ತಾ ಇದೀವೋ ಅವರಿಗೆ ಅಂತಹ ಶ್ರದ್ಧೆ ಲಭ್ಯವಾಗುತ್ತೆ. ಹಾಗಾಗಿ ಮತ್ತೆ ಅವರು ಅಂತಿಮವಾಗಿ ಅಂತಹ ಗತಿಯನ್ನ ಪಡಿತಾರೆ.
ಯಾಕಂದ್ರೆ ಹೆಚ್ಚಿನ ಭಕ್ತರು ಪ್ರಭುಪಾದರ ಪುಸ್ತಕಗಳನ್ನ ಓದಲ್ಲ. ಅದು ನಮ್ಮ ದುರಾದೃಷ್ಟ. ಆ ಎಲ್ಲ ಶ್ರವಣ ಮಾಡ್ಬೇಕು ಅಂತಾರೆ. ಈ ಶ್ರವಣ ಮಾಡ್ತಾರೆ, ಯಾರಿಂದನೂ ಶ್ರವಣ ಮಾಡ್ತಾರೆ. ಅವರು ಯಾರು ಪ್ರವಚನ ಮಾಡ್ತಾ ಇದಾರೋ ಅವರ ಮನಸ್ಥಿತಿ, ಅವರ ಶ್ರದ್ಧೆ ಏನು ಅಂತ ಗೊತ್ತಿಲ್ಲೇ ಶ್ರವಣ ಮಾಡಿದ್ರೆ ಅವರದು ಅಶುದ್ಧ ಶ್ರದ್ಧೆ ಇದ್ರೆ ನಮಗೂ ಅಶುದ್ಧ ಶ್ರದ್ಧೆ ಬರುತ್ತೆ. ಅದಕ್ಕೆ ಈ ಶ್ರವಣದ ಮೇಲೆ ಅವಲಂಬಿತರಾಗಿರೋ ಭಕ್ತರು ಬಹಳ ಬಹಳ ಜಾಗೃತರಾಗಿರ್ಬೇಕು. ಯಾರಿಂದ ನಾವು ಶ್ರವಣ ಮಾಡ್ತೀವೋ ಅವರು ಶುದ್ಧ ಶ್ರದ್ಧೆಯನ್ನ ಹೊಂದಿದ್ರೆ ಮಾತ್ರ ನಾವು ಅವರಿಂದ ಶ್ರವಣ ಮಾಡ್ಬೇಕು. ಪ್ರಭುಪಾದರು ಇಸ್ಕಾನನ್ನ ಸ್ಥಾಪನೆ ಮಾಡಿದ್ದೆ ಶುದ್ಧ ಭಕ್ತಿ, ಶುದ್ಧ ಶ್ರದ್ಧೆಗೋಸ್ಕರ. ಅರೆ ಇದೆಲ್ಲ ಇವಾಗ ಬಂದಿರೋದು ಇಸ್ಕಾನ್ನಲ್ಲಿ ಎಲ್ಲ ಮಿಶ್ರಣ, ಕಲ್ಮಶ. ಇದು ಆಧುನಿಕತೆಯ ಹುಚ್ಚು. ಆಧುನಿಕತೆಯ ಹೆಸರಲ್ಲಿ ನಾವು ಎಲ್ಲಾ ತರಹ ಕಲಸ ಮೇಲೋಗರೆ ಮಾಡ್ಬಿಟ್ಟಿದೀವಿ ಇಸ್ಕಾನ್ನಲ್ಲಿ. ಹಾಗಾಗಿ ನಮಗೆ ಶುದ್ಧ ಭಕ್ತಿ ಸಿಗೋದಿಲ್ಲ, ಕೃಷ್ಣ ಪ್ರೇಮ ಸಿಗೋದು ಕಷ್ಟ. ಇದನ್ನೆಲ್ಲ ಗುರುತಿಸಕ್ಕೂ ಕೂಡ ನಮ್ಮ ಹೆಚ್ಚಿನ ಭಕ್ತರಿಗೆ ಅಷ್ಟು ಸ್ಪಷ್ಟತೆ, ಜ್ಞಾನ, ತಿಳುವಳಿಕೆ ಇಲ್ಲ. ಯಾರೋ ಒಬ್ರು ಬಂದು ನನ್ನ ಕೇಳ್ತಾ ಇದ್ರು, ಪ್ರಭು ಇವ್ರ ಕ್ಲಾಸ್ ಕೇಳಿದೆ, ಏನು ನನಗೆ ತಪ್ಪು ಅಂತ ಏನು ಗೊತ್ತಾ ಅನ್ನಿಸ್ಲೇ ಇಲ್ವಲ್ಲ ಅಂತ. ನಾನು ಹೇಳಿದೆ, ಓ ಕೇಳ್ಕೊಡಿ ನೀವು. ಯಾಕಂದ್ರೆ ಎಲ್ಲರಿಗೂ ಅದರಲ್ಲಿ ಅದು ಶುದ್ಧನೋ ಅಶುದ್ಧನೋ ಅನ್ನೋದು ಗೊತ್ತಾಗೋದು ಬಹಳ ಕಷ್ಟ. ಎಷ್ಟೊಂದ್ಸತಿ ಪ್ರಚಾರಕರು ಭಾಗವತವನ್ನ ಇಟ್ಕೊಂಡಿರ್ತಾರೆ, ಕೃಷ್ಣನ ಬಗ್ಗೆ ಮಾತಾಡೋದಿಲ್ಲ. ಅದೇಗ್ ಸಾಧ್ಯ? ಕೃಷ್ಣ ಪ್ರಜ್ಞೆ, ಕೃಷ್ಣ ಭಾವನಾಮೃತ ಇವೆಲ್ಲ ಹೇಳ್ತೀವಿ, ಕೃಷ್ಣನ ಬಗ್ಗೆನೇ ಮಾತಾಡ್ಲಿಲ್ಲ ಅಂದ್ರೆ ಎಂತ ಪ್ರಚಾರ ಆಯ್ತದು? ಇದೆಲ್ಲ ನಡೀತಾ ಇದೆ. ಭಾಗವತದಲ್ಲಿ ವಿಧಿಸಿದ ಧಾರ್ಮಿಕ ಮಾರ್ಗವು ಇತರ ಎಲ್ಲಾ ಬಗೆಯ ಅಪರಿಪೂರ್ಣ ಧಾರ್ಮಿಕ ಮಾರ್ಗಗಳಿಗಿಂತ ಬೇರೆ. ಮಿಕ್ಕಿದೆಲ್ಲ ಅಪರಿಪೂರ್ಣ. ಭಾಗವತದ ಧಾರ್ಮಿಕ ಮಾರ್ಗ ಪರಿಪೂರ್ಣ. ಧರ್ಮ ಎಂಬುದನ್ನು ಈ 3 ಬಗೆಗಳಲ್ಲಿ ಪರಿಶೀಲಿಸಬಹುದು: ಕಾಮ್ಯ ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಯೋಗ ಮಾರ್ಗ ಮತ್ತು ಭಕ್ತಿ ಮಾರ್ಗ. ತನ್ನ ಐಹಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಸಲುವಾಗಿ ಅನುಸರಿಸುವ ಧಾರ್ಮಿಕ ಬಾಹ್ಯಾಚರಣೆಗಳಿಂದ ಕೂಡಿದ ಕರ್ಮಕಾಂಡ ಮಾರ್ಗವು ವಂಚನೆಯಿಂದ ಕೂಡಿದ ಮಾರ್ಗ. ನೋಡಿ, ಐಹಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಸಲುವಾಗಿ ಮಾಡೋ ಭಕ್ತಿ ಇದು. ಮಾಡೋ ಯಾವುದೇ ಕಾರ್ಯ ಆಗ್ಲಿ ವಂಚನೆಯ ಮಾರ್ಗ. ಇವಾಗ ನಾವು ಭಕ್ತರುಗಳಿಗೆ ಹೇಳಿದ್ರೆ ಐಹಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳೋ ಬಗ್ಗೆ ಯೋಚನೆ ಮಾಡ್ಬಿಡಿ ಅಂದ್ರೆ ಅವರು ನಾವು ಭಕ್ತಿ ಯಾಕೆ ಮಾಡ್ಬೇಕು ಮತ್ತೆ ಅಂತ ಕೇಳ್ತಾರೆ. ಅಂದ್ರೆ ಅವ್ರಿಗೆ ಭಕ್ತಿ ಏನು ಅಂತ ಅವ್ರು ಅರ್ಥನೇ ಮಾಡ್ಕೊಳ್ಳಿಲ್ಲ. ಭಕ್ತಿ ಅಂದ್ರೆ ಪ್ರೀತಿ, ವ್ಯಾಪಾರ ಅಲ್ಲ. ಭಕ್ತಿ ಅಂದ್ರೆ ಪ್ರೀತಿ. ಕೃಷ್ಣನ ಭಕ್ತರು ತಮ್ಮ ಪರಿಸ್ಥಿತಿ, ಸುಸ್ಥಿತಿ, ಭೌತಿಕ ಆರಾಮ ಇದು ಯಾವುದರ ಪರಿಗಣನೆಯನ್ನು ಮಾಡೋದಿಲ್ಲ. ಅವ್ರಿಗೆ ಬೇಕಾಗಿರೋದು ಕೇವಲ ಕೃಷ್ಣನ ಸಂತೃಪ್ತಿ. ಅದಕ್ಕೋಸ್ಕರ ಏನ್ ಬೇಕಾದ್ರೆ ಮಾಡಕ್ ಸಿದ್ಧರು. ಹಾಗಾಗಿ ಭಕ್ತಿಗೆ ಬಂದು ಕೃಷ್ಣ ಹತ್ರ ಬಂದ್ರು ನನ್ನ ಐಹಿಕ ಪರಿಸ್ಥಿತಿ ಸರಿ ಮಾಡ್ಬೇಕು ನೀನು ಅಂತ ನಾವು ಭಕ್ತಿಯನ್ನ ಮಾಡಿದ್ರೆ ಅದು ಒಂದೊಂದು ಜೀವನದಲ್ಲಿ ಯಾವ್ದೋ ತುಂಬಾ ಕಠಿಣವಾದ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೀವಿ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬಹುದು, ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಮಗೆ. ಅದೇ ಜೀವನದ ಅದೇ ಭಕ್ತಿಯ ಉದ್ದೇಶ ಅಲ್ಲ. ಓ ಕೃಷ್ಣ ನನ್ನ ಈ ಸನ್ನಿವೇಶ ಸರಿ ಮಾಡ್ಬಿಟ್ಟ, ಇವಾಗ ಇನ್ನೊಂದ್ ಸನ್ನಿವೇಶ ಬಂದಿದೆ, ಅದನ್ನು ಕೇಳ್ತೀನಿ ಕೃಷ್ಣನಿಂದ. ಆವಾಗ ನಾವು ಕೃಷ್ಣನ್ನ ಪಡ್ಕೊಳಲ್ಲ. ಕೃಷ್ಣನ್ ಜೊತೆ ನಿಂತ್ಕೊಂಡು ವ್ಯಾಪಾರ ಮಾಡ್ಕೋತಾ ಇದೀವಿ. ಕೃಷ್ಣ ಕೊಡ್ತಾನೆ, ಪಾಪ ಬೇಜಾರ್ ಮಾಡ್ಕೊಂಡು ಕೊಡ್ತಾನೆ. ಅಯ್ಯೋ ಏನಪ್ಪ. ಆದ್ರೆ ಕೃಷ್ಣನ ಭಕ್ತಿ ಹೇಗೆ ಅಂದ್ರೆ ಕ್ರಮೇಣವಾಗಿ ಆ ಒಂದು ಭೌತಿಕ ಆಸೆ ಕೂಡ ಹೊಟ್ಟೋಗ್ಬಿಡುತ್ತೆ. ಕೃಷ್ಣನ ಭಕ್ತಿ ಅಷ್ಟು ಪ್ರಬಲವಾದದ್ದು. ಏಕೆಂದರೆ ಅದು ಸಂಸಾರದಿಂದ ಬಿಡುಗಡೆ ಹೊಂದಲು ಮತ್ತು ಪರಮ ಗುರಿ ಸಾಧಿಸಲು ಎಂದೂ ನೆರವಾಗದು ಯಾವುದು ಈ ಮೋಸದ ಧರ್ಮ. ಜೀವಿಯು ಸಂಸಾರ ತಾಪತ್ರಯಗಳಿಂದ ಮುಕ್ತನಾಗಲು ಸತತವಾಗಿ ಹೆಣಗುತ್ತಾನೆ. ಕರ್ಮಕಾಂಡ ಮಾರ್ಗವು ಅವನನ್ನು ಸಂಸಾರದಲ್ಲಿ ತಾತ್ಕಾಲಿಕ ಸುಖಕ್ಕೋ ದುಃಖಕ್ಕೋ ಒಯ್ಯುತ್ತದೆ. ಬಂಧನಕ್ಕೆ ಸುಮ್ಮನೆ ಸಿಲುಕಿಸುತ್ತೆ ಅಷ್ಟೇ. ಧರ್ಮ ಶ್ರದ್ಧೆಯಿಂದ ಕೂಡಿದ ಕರ್ಮಕಾಂಡದಿಂದ ಒಬ್ಬನಿಗೆ ತಾತ್ಕಾಲಿಕ ಐಹಿಕ ಸುಖದ ನೆಲೆ ದೊರಕುತ್ತದೆ. ಆದರೆ ದುಷ್ಕೃತ್ಯಗಳು ಅವನನ್ನು ಐಹಿಕ ತೃಷೆ ಮತ್ತು ಅಭಾವಗಳ ದುಃಖಪೂರಿತ ನೆಲೆಗೆ ಒಯ್ಯುತ್ತವೆ. ದುಷ್ಕೃತ್ಯಗಳು. ಯಾಕಂದ್ರೆ ಈ ಕರ್ಮಕಾಂಡದಲ್ಲಿ ತೊಡಗ್ತಾನೆ, ಒಂದ್ ಕಡೆ ಒಳ್ಳೇದ್ ಕೆಲಸ ಮಾಡ್ತಾನೆ, ಇನ್ನೊಂದ್ ಕಡೆ ಕೆಟ್ಟ ಕೆಲಸ ಮಾಡ್ತಾನೆ.
ಯಾಕೆಂದ್ರೆ ಅವನಿಗೆ ಅವನ ಜೀವನದ ಗುರಿ ನನ್ನ ಐಹಿಕ ಪರಿಸ್ಥಿತಿ ಸುಧಾರಿಸ್ಬೇಕು. ಹಿಂದಿನ ಕಾಲದಲ್ಲಿ ಜನರಿಗೆ ಈ ಒಂದು ತಿಳುವಳಿಕೆ ಇರ್ತಾ ಇತ್ತು, ಇದು ಮಾಡಬಾರ್ದಂತ ಕೆಲಸ, ಇದು ಮಾಡ್ಬೇಕಾಗಿರೋ ಕೆಲಸ. ಇವತ್ತಿನ ಸಮಯದಲ್ಲಿ ಯಾರಿಗೆ ಗೊತ್ತಿದೆ? ಸರಿ, ಒಂದ್ ಕಡೆ ಎಲ್ಲೋ ಗೊತ್ತೋ ಗೊತ್ತಿಲ್ದೇನೋ ಒಳ್ಳೆ ಕೆಲಸ ಮಾಡ್ಬಿಟ್ವಿ, ಪುಣ್ಯಕರ ಕೆಲಸ. ಇನ್ನೊಂದ್ ಕಡೆ ಒಂದು ಪುಣ್ಯಕರ ಕೆಲಸ ಮಾಡಿದ್ರೆ 10 ಪಾಪಕರ ಕೆಲಸ ಮಾಡ್ತಾ ಇದೀವಿ. ಅದು ಸಾಮಾನ್ಯ ಧರ್ಮದ ಮಾರ್ಗ. ಇವಾಗ ಈ ಸಾಮಾನ್ಯ ಧರ್ಮ ಅಂದ್ರೆ ಏನು? ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಬರೋರು. ಆದ್ರೆ ಒಂದು ಚೂರು ಜೀವನದಲ್ಲಿ ಶ್ರವಣ ಮಾಡಿಲ್ಲ, ಜ್ಞಾನ ಇಲ್ಲ, ಏನು ಇಲ್ಲ ಅವರು. ಪೂಜೆ ಮಾಡ್ಸಕ್ಕೆ ಬರ್ತಾರೆ, ಅವರು ಕಾಫಿ ಕುಡಿತಾರೆ. ಈ ತರ ಇರೋದು ನಮ್ದು ಸಮಾಜದ ಪರಿಸ್ಥಿತಿ. ಅರೆ ಪಾಶ್ಚಾತ್ಯ ಬೇರೆ ಹೊರದೇಶಗಳಿಗಿಂತ ವಾಸಿ ಅಲ್ವಾ, ಅಷ್ಟೇ. ಅದರಿಂದ ಸ್ವಲ್ಪ ನಾವು ಸಂತೃಪ್ತಿ ಪಡ್ಕೋಬೇಕಷ್ಟೆ. ಆದರೆ ಅವನು ಅತ್ಯಂತ ಪರಿಪೂರ್ಣವಾದ ಐಹಿಕ ಸುಖದಲ್ಲಿದ್ದರೂ ಆ ವಿಧಾನದಿಂದ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ರೋಗಗಳಿಂದ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ. ಲೌಕಿಕವಾದ ಧಾರ್ಮಿಕತೆಯ ಅಂದರೆ ಕಾಮ್ಯಕರ್ಮದ ಮೂಲಕ ಎಂದಿಗೂ ಸಿಕ್ಕಲಾರದ ಶಾಶ್ವತ ಪರಿಹಾರ ಐಹಿಕವಾಗಿ ಸುಖಿಯಾಗಿರೋ ವ್ಯಕ್ತಿಗೆ ಅವಶ್ಯಕ. ಲೌಕಿಕವಾದ ಧಾರ್ಮಿಕತೆ ಅದರಿಂದ ಸಿಗಲಾರದಂತಹ ಶಾಶ್ವತ ಪರಿಹಾರ ಅದು ಅವನಿಗೆ ಸಿಗೋದಿಲ್ಲ. ಇದು ಕರ್ಮಕಾಂಡ. 3 ವಿಷಯಗಳ ಬಗ್ಗೆ ಹೇಳಿದ್ರು. ಕರ್ಮಕಾಂಡ, ಇವಾಗ ಜ್ಞಾನ, ಯೋಗ, ಆಮೇಲೆ 3ನೇದು ಭಕ್ತಿ. ಜ್ಞಾನ ಮಾರ್ಗ ಮತ್ತು ಯೋಗ ಮಾರ್ಗಗಳು ಅಷ್ಟೇ ಅಪಾಯಕಾರಿ. ಏಕೆಂದರೆ ಈ ಸಂದಿಗ್ಧ ವಿಧಾನಗಳನ್ನು ಅನುಸರಿಸುವುದರಿಂದ ವ್ಯಕ್ತಿಯು ಎಲ್ಲಿಗೆ ಹೋಗುತ್ತಾನೆಂಬುದೇ ಗೊತ್ತಿಲ್ಲ. ನೋಡಿ, ಏನ್ ಪಡ್ಕೋತೀವಿ ಅನ್ನೋದೇನೆ ಗೊತ್ತಿಲ್ಲ. ಆಧ್ಯಾತ್ಮಿಕ ಜ್ಞಾನವನ್ನು ಅರಸುವ ಪ್ರಾಯೋಗಿಕ ದಾರ್ಶನಿಕನು ಅನೇಕಾನೇಕ ಜನ್ಮಗಳಲ್ಲಿ ಊಹಾಪೋಹ ಮಾಡುತ್ತಾ ವಿಪರೀತ ಪರಿಶ್ರಮ ಪಡಬಹುದು. ಆದರೆ ಅವನು ಅತ್ಯಂತ ಪರಿಶುದ್ಧವಾದ ಸತ್ವಗುಣದ ನೆಲೆಯನ್ನು ತಲುಪುವವರೆಗೆ, ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವನು ಐಹಿಕ ಊಹಾಪೋಹದ ನೆಲೆಯನ್ನು ಮೀರುವವರೆಗೆ ಎಲ್ಲ ಸೃಷ್ಟಿಗೂ ಪರಮ ಪುರುಷನಾದ ವಾಸುದೇವನೇ ಕಾರಣ ಎಂದು ತಿಳಿಯಲು ಸಾಧ್ಯವಿಲ್ಲ. ಅಂದ್ರೆ ಆ ಸತ್ವಗುಣದ ನೆಲೆಯನ್ನ ತಲುಪೋ ತನಕ ಅವನ ಜ್ಞಾನ ಉಪಯೋಗ ಇಲ್ಲ. ಆ ಸತ್ವಗುಣದ ನೆಲೆಗೆ ಅವನು ತಲುಪಿದಾಗ ವಾಸುದೇವ ಸರ್ವಮಿತಿ. ಜನ್ಮ ಜನ್ಮಾಂತರಗಳ ಬಹುನಾಂ ಜನ್ಮನಾಮ ಅಂತೆ. ಭಗವಂತನ ನಿರಾಕಾರ ಸ್ವರೂಪಕ್ಕೆ ಅವನು ಅಂಟಿಕೊಳ್ಳುವುದರಿಂದ ಅವನು ವಾಸುದೇವ ಜ್ಞಾನದ ಪಾರಮಾರ್ಥಿಕ ನೆಲೆಗೆ ಏರಲು ಸಾಧ್ಯವಿಲ್ಲ. ಜ್ಞಾನಿಗಳು ಎಲ್ಲಿಗ ಯಾವ್ದು ಕಂಡುಕೋತಾರೆ? ನಿರಾಕಾರ ಬ್ರಹ್ಮನಿಗೆ ಅಂಟ್ಕೋತಾರೆ. ಹಾಗಾಗಿ ಅವರು ಭಗವಂತನ ಹತ್ರ ಬರಲ್ಲ. ಅವನು ಅಶುದ್ಧ ಮನಸ್ಸಿನಿಂದಾಗಿ ಮೋಕ್ಷದ ಅತ್ಯುನ್ನತ ಮಟ್ಟವನ್ನು ತಲುಪಿದ ಮೇಲೂ ಸಂಸಾರದ ನೆಲೆಗೆ ಇಳಿಯುತ್ತಾನೆ. ಅಶುದ್ಧ ಮನಸ್ಸು ಯಾಕೆ? ಅಲ್ಲೂ ಕೂಡ ಸ್ವಾರ್ಥ ಇದೆ. ಕೃಷ್ಣನ ಸೇವೆಯ ಒಂದು ಉದ್ದೇಶ ಇಲ್ಲ. ನಾನು ಭೌತಿಕ ಕಷ್ಟಗಳಿಂದ ಮುಕ್ತನಾಗ್ಬೇಕು ಅನ್ನೋ ಸ್ವಾರ್ಥ ಜ್ಞಾನಿಗಳಿಗೆ. ಹಾಗಾಗಿ ಅವರು ಮೋಕ್ಷದ ಅತ್ಯುನ್ನತ ಮಟ್ಟವನ್ನು ತಲುಪಿದ ಮೇಲೂ ಸಂಸಾರದ ನೆಲೆಗೆ ಇಳಿತಾರೆ. ಮೇಲೆ ಹೋಗ್ತಾರೆ, ಬ್ರಹ್ಮಜ್ಯೋತಿಯಲ್ಲಿ ಐಕ್ಯರಾಗ್ತಾರೆ, ಮಾಡಕ್ಕೇನು ಇಲ್ಲ ಕೆಲಸ. ಆಮೇಲೆ ಕೆಲಸಗಳನ್ನ ಹುಡ್ಕೊಂಡು ಅವರು ಮತ್ತೆ ಭೌತಿಕ ಜಗತ್ತಿಗೆ ಬರ್ತಾರೆ. ಆಮೇಲೆ ಏನ್ ಮಾಡ್ತಾರೆ? ಸೋಷಿಯಲ್ ವರ್ಕ್ ಮಾಡ್ತಾರೆ, ಸಮಾಜ ಕಲ್ಯಾಣ ಕಾರ್ಯ ಮಾಡ್ತಾರೆ. ಇದು ಅವ್ರ ಕತೆ. ಭಗವತ್ ಸೇವೆ ಅಭಾವದಿಂದ ಈ ಪತನವಾಗುತ್ತದೆ. ಮತ್ತೆ ಯೋಗಿಯ ಯೋಗ ಸಿದ್ಧಿಯ ಬಗೆಗೆ ಹೇಳುವುದಾದರೆ ಅವೂ ಸಹ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಪ್ರತಿಬಂಧಗಳೇ. ಯೋಗಿಗಳು ಸಾಧಿಸಿದ ಸ್ಥಿತಿಗಳನ್ನು ಪುನರಾವರ್ತನೆ ಮಾಡುವಲ್ಲಿ ಭೌತ ವಿಜ್ಞಾನವು ಈಗಾಗಲೇ ಪ್ರಶಂಸಾರ್ಹವಾದ ಪ್ರಗತಿ ಸಾಧಿಸಿದೆ ಎಂದು ಭಾರತದಲ್ಲಿ ಭಕ್ತನಾಗಿ ಪರಿವರ್ತಿತನಾದ ಒಬ್ಬ ಜರ್ಮನ್ ವಿದ್ವಾಂಸನು ಹೇಳಿದ್ದಾನೆ. ಜರ್ಮನ್ ವಿದ್ವಾಂಸ ಹೇಳ್ತಾನೆ, ಈ ಯೋಗ ಪದ್ಧತಿಯಲ್ಲಿ ಏನು ಕೊಡ್ತಾ ಇದ್ದಾರೆ, ಏನು ಯೋಗ ಪದ್ಧತಿಯ ಅಂತಿಮ ಉದ್ದೇಶ? ಅಷ್ಟಸಿದ್ಧಿ. ಅವನು ಹೇಳ್ತಾನೆ, ವಿಜ್ಞಾನ ಇವಾಗ ಇದನ್ನೆಲ್ಲ ಸಾಧಿಸ್ಬಿಟ್ಟಿದೆ. ಈ ಸಿದ್ಧಿಗಳಿಂದ ಬರುವಂತ ಒಂದು ಶಕ್ತಿಗಳನ್ನ ವಿಜ್ಞಾನ ಕೊಡ್ತಾ ಇದೆ. ಅವನು ಯೋಗ ಸಿದ್ಧಿಗಳ ವಿಧಿವಿಧಾನಗಳನ್ನು ಕಲಿಯಲು ಭಾರತಕ್ಕೆ ಬರಲಿಲ್ಲ. ಶ್ರೇಷ್ಠ ಧರ್ಮಗ್ರಂಥವಾದ ಭಾಗವತದಲ್ಲಿ ಹೇಳಿರುವಂತೆ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವಾ ವಿಧಾನವನ್ನು, ಭಕ್ತಿ ಮಾರ್ಗವನ್ನು ಅನುಸರಿಸಲು ಬಂದನು. ಯೋಗ ಶಕ್ತಿಗಳು ಯೋಗಿಯನ್ನು ಐಹಿಕವಾಗಿ ಶಕ್ತಿಯುತನನ್ನಾಗಿ ಮಾಡಬಲ್ಲವು. ಇತರ ಭೌತ ವಿಜ್ಞಾನಗಳಂತೆ ಯೋಗ ಸಿದ್ಧಿಯು ಜನನ, ಮರಣ, ಜರ ಮತ್ತು ರೋಗಗಳಿಂದ
ತಾತ್ಕಾಲಿಕ ಪರಿಹಾರ ನೀಡಬಲ್ಲವು. ಆದರೆ ಅಂತ ಯೋಗ ಸಿದ್ಧಿಗಳು ಈ ತಾಪತ್ರಯಗಳಿಗೆ ಎಂದಿಗೂ ಶಾಶ್ವತ ಪರಿಹಾರ ನೀಡಲಾರವು. ಆ ಈ ಯೋಗ ಸ್ಥಿತಿ ಪಡ್ಕೊಂಡ್ರೆ ಏನಾಗತ್ತೆ? ಅನಿಮ, ಲಗಿಮ, ಪ್ರಾಪ್ತಿ, ಇದೆಲ್ಲ ಏನು ಉಪಯೋಗ? ಸುಮ್ನೆ ಮ್ಯಾಜಿಕ್ ಮಾಡ್ತಾ ಇರ್ತೀವಿ ಅಷ್ಟೇ. ಜನರನ್ನ ಮೋಸ ಮಾಡೋದಕ್ಕೆ ಮ್ಯಾಜಿಕ್ ಮಾಡ್ತೀವಿ. ಆದ್ರೆ ಜನನ ಮರಣ, ಜನ್ಮ ಮೃತ್ಯು, ಜರ ವ್ಯಾಧಿಯಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಆ ಯೋಗಿಯು ಕೂಡ ಕೊನೆಗೆ ಅವನು ಧ್ಯಾನದ ಹಂತಕ್ಕೆ ಬಂದು ಯಾರ ಬಗ್ಗೆ ಧ್ಯಾನ? ನಾರಾಯಣನ ಬಗ್ಗೆ, ವಿಷ್ಣುವಿನ ಧ್ಯಾನವನ್ನ ಮಾಡಿದ್ರೆ ಅವಾಗ ಅವನು ಮತ್ತೆ ಬ್ರಹ್ಮಜ್ಯೋತಿಯಲ್ಲಿ ಹೋಗಿ ಐಕ್ಯ ಆಗ್ತಾನಷ್ಟೇ. ಯಾಕೆ? ಜ್ಞಾನ ಇರಲ್ಲ ಅವ್ರಿಗೆ, ಬೇರೆ ಜ್ಞಾನ ಇರಲ್ಲ. ಆದ್ದರಿಂದ ಭಾಗವತ ಸಂಪ್ರದಾಯದ ಪ್ರಕಾರ ಈ ಧಾರ್ಮಿಕತೆಯ ಮಾರ್ಗವೂ ಸಹ ತನ್ನ ಅನುಯಾಯಿಗಳನ್ನು ವಂಚಿಸುವ ಒಂದು ವಿಧಾನವೇ ಆಗಿದೆ. ಅದು ಯೋಗ ಮಾರ್ಗವೂ ಕೂಡ. ಅತ್ಯಂತ ಶ್ರೇಷ್ಠನಾದ ಪ್ರಬಲನಾದ ಯೋಗಿ ಎಂದರೆ ತನ್ನ ಮನಸ್ಸಿನಲ್ಲಿ ಸದಾ ಭಗವಂತನ ಧ್ಯಾನ ಮಾಡುತ್ತಾ ಭಗವಂತನ ಪ್ರೇಮಪೂರ್ಣ ಭಕ್ತಿ ಸೇವೆಯಲ್ಲಿ ತೊಡಗಿರುವನು ಎಂದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಂತರಾತ್ಮನಾಂ ಶ್ರದ್ಧಾಮಾಂ ಭಜತೆ ಯೋಮಾಂ ಸಮಯುಕ್ತ ತಮೋಮತಃ. ಕೃಷ್ಣ ಹೇಳ್ತಾನೆ 6ನೇ ಅಧ್ಯಾಯದಲ್ಲಿ ಕೊನೆ ಶ್ಲೋಕದಲ್ಲಿ. ಯೋಗಿನಾಮಪಿ ಸರ್ವೇಷಾಂ, ಎಲ್ಲಾ ಯೋಗಿಗಳೇ ಅತ್ಯುತ್ಕೃಷ್ಟನಾದವನು ಯಾರು? ಯಾರು ನನ್ನ ಭಕ್ತಿ ಸೇವೆಯಲ್ಲಿ ತೊಡಗಿದಾನೋ ಅವನು. ಮೇಲೆ ಹೇಳಿದ ಕರ್ಮಕಾಂಡ ಮತ್ತು ಜ್ಞಾನಕಾಂಡಗಳ ಪ್ರಕ್ರಿಯೆಗಳಿಗಿಂತ ಅಸಂಖ್ಯಾತ ದೇವರುಗಳನ್ನು ಪೂಜಿಸುವ ಮಾರ್ಗ ಇನ್ನೂ ಅಪಾಯಕಾರಿ. ನಮ್ಮ ದಕ್ಷಿಣ ಭಾರತದವರಿಗಿದು. ಅಸಂಖ್ಯಾತ ದೇವರುಗಳು, ಒಬ್ರಲ್ಲ ಇಬ್ರಲ್ಲ. ಇನ್ನೂ ಅಪಾಯಕಾರಿ ಮತ್ತು ಸಂದಿಗ್ಧ. ದುರ್ಗೆ, ಶಿವ, ಗಣೇಶ, ಸೂರ್ಯ, ನಿರಾಕಾರ ವಿಷ್ಣು ಇದು ನಿರಾಕಾರವಾದಿಗಳು ಮಾಡ್ತಾರೆ. ವಿಷ್ಣುವಿನ ರೂಪ ಸುಮ್ಮನೆ ತಾತ್ಕಾಲಿಕ ರೂಪವಂತೆ. ಸಾಮಾನ್ಯವಾಗಿ ಭಗವಂತ ಅಂದ್ರೆ ಶಕ್ತಿ. ಆದ್ರೆ ಅವನು ಈ ಎಲ್ಲಾ ರೂಪಗಳನ್ನ ತಾತ್ಕಾಲಿಕವಾಗಿ ತಗೋತಾನೆ. ಹಾಗಾಗಿ ಯಾರನ್ನ ಪೂಜೆ ಮಾಡಿದ್ರು ಓಕೆ. ಯಾರು? ದುರ್ಗೆ, ಗಣೇಶ, ಶಿವ, ಯಾರನ್ನ ಬೇಕಾದ್ರೆ ಪೂಜೆ ಮಾಡ್ಬೋದು. ಸೂರ್ಯ. ಅವರು ಈ ಪದ್ಧತಿಯನ್ನ ಇಂದ್ರಿಯ ಸುಖಾಪೇಕ್ಷಿಗಳು ಒಪ್ಪುತ್ತಾರೆ. ಇಂದ್ರಿಯ ಸುಖಾಪೇಕ್ಷಿಗಳು ಯಾರು ಇಂದ್ರಿಯ ಸುಖದ ಅಪೇಕ್ಷೆಯನ್ನು ಹೊಂದಿದ್ದಾರೋ ಅವರು ಈ ಎಲ್ಲ ದೇವತೆಗಳ ಪೂಜೆಯನ್ನ ಮಾಡೋದು. ಶಾಸ್ತ್ರೋಕ್ತವಾದ ವಿಧಿವಿಧಾನಗಳ ಪ್ರಕಾರ ಮೇಲ್ಕಂಡ ದೇವತೆಗಳನ್ನು ಪೂಜಿಸಿದರೆ ಇಂದ್ರಿಯ ಸುಖದ ಬಯಕೆಗಳೇನೋ ಖಂಡಿತ ಈಡೇರುತ್ತವೆ. ಈಡೇರುತ್ತವೆ. ಆದ್ರೆ ಅಂತಹ ವಿಧಾನಗಳಿಂದ ದೊರಕುವ ಯಶಸ್ಸು ಖಂಡಿತವಾಗಿ ಕ್ಷಣಿಕವಾದುದು ಮತ್ತು ಇದು ಮತಿಗಳಿಗೆ ಮಾತ್ರ ಸರಿಯಾದದ್ದು. ಮಂದಮತಿಗಳಿಗೆ, ಬುದ್ಧಿವಂತರಿಗೆ ಸರಿಯಾದದ್ದಲ್ಲ ಇದು ಮಾರ್ಗ, ದೇವತೆಗಳ ಆರಾಧನೆ. ಅಲ್ಲದೆ ಈ ವಿಧಿವಿಧಾನಗಳನ್ನು ಈ ಅಭಾವದ ಕಾಲದಲ್ಲಿ ಅನುಸರಿಸುವುದೂ ತುಂಬಾ ಕಷ್ಟ. ಇದು ಭಗವದ್ಗೀತೆಯ ತೀರ್ಪು. ಅಂತಹ ತಾತ್ಕಾಲಿಕ ಲಾಭಗಳಿಂದ ವಿವೇಕಿಯಾದವನು ತೃಪ್ತನಾಗಬಾರದು. ಏನೋ ತಾತ್ಕಾಲಿಕ ಲಾಭ ಸಿಗತ್ತೆ, ಅದರಿಂದ ತೃಪ್ತರಾಗಬಾರದು ಜನ. ಮೂಢರು ಮಾತ್ರ ತೃಪ್ತರಾಗ್ತಾರೆ ಅದರಿಂದ. ಹಾಗಾಗಿ ಭಕ್ತರಿಗೆ ಖಂಡಿತವಾಗಿಯೂ ನಾನು ಎಷ್ಟೊಂದು ಜನರ ಭಕ್ತರ ಮನೆಗೆ ಹೋಗ್ತೀನಿ. ಮನೆಗಳಲ್ಲಿ, ದೇವರ ಮನೆಯಲ್ಲಿ ದೇವತೆಗಳು, ಭಗವಂತ ಎಲ್ಲರನ್ನೂ ಒಂದೇ ವೇದಿಕೆ. ಹೋಗ್ಲಿ, ದೀಕ್ಷೆಯನ್ನ ಪಡ್ಕೊಂಡಿಲ್ವಾ ಇನ್ನೂ? ಓಕೆ, ಸಮಯ ಇದೆ ಸರಿಪಡ್ಸಕ್ಕೆ. ದೀಕ್ಷೆಯನ್ನು ಪಡ್ಕೊಂಡಿರೋರ ಮನೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಅಂದ್ರೆ ಶರಣಾಗತರೆ ಆಗಿಲ್ಲ ಸಂಪೂರ್ಣವಾಗಿ. ಅವರು ಸರ್ವಧರ್ಮಾನ್ ಪರಿತ್ಯಜ್ಯ ಹಂತಕ್ಕೆ ಬಂದಿಲ್ಲ. ಸಮಸ್ಯೆ ಏನಂದ್ರೆ ದೇವತೆಗಳನ್ನ ಆರಾಧನೆ ಮಾಡ್ಬೇಕು ಅಂದ್ರೆ ಅವ್ರನ್ನ ಒಂದೇ ವೇದಿಕೆಯ ಮೇಲೆ ಮಾಡಕ್ ಸಾಧ್ಯನೇ ಇಲ್ಲ. ಮಾಡ್ಬೇಕು ಅಂತ ಇದ್ರು ಕೂಡ ಇನ್ನೊಂದು ವೇದಿಕೆ ಇಟ್ಕೋಬೇಕು ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ನಾವು ಮುಜುಗರ ಅವ್ರಿಗೆ ಮುಜುಗರ ಆಗತ್ತೆ. ಅಯ್ಯೋ, ನನ್ನ ಬಾಸ್ ಇರುವಾಗ ನನ್ನನ್ನ ಆರಾಧನೆ ಮಾಡ್ತಾರಲ್ಲಪ್ಪ. ಬಾಸ್ ಕೂತಿಯಾರೆ ಮೇಲೆ ಭಗವಂತ ಅದೇ ವೇದಿಕೆಯಲ್ಲಿ, ಪೂಜಾ ವೇದಿಕೆಯಲ್ಲಿ. ಆಮೇಲೆ ಇವ್ರನ್ನ ಅವ್ರ ಮುಂದೆ ಆರಾಧನೆ ಮಾಡಲಾಗ್ತಾ ಇದೆ. ಅವರು ಬಹಳ ಮುಜುಗರ ಆಗತ್ತೆ ಅವ್ರಿಗೆ. ಹಾಗಾಗಿ
ಮೊದಲು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟ, ಆ, ಅವಿಧಿ ಪೂರ್ವಕಂ, ದೇವತೆಗಳ ಪೂಜೆ ಅವಿಧಿ ಪೂರ್ವಕಂ, ವಿಧಿ ಅಲ್ಲ, ಅದು ಸ್ವೀಕೃತ ಅಲ್ಲ ಮಾರ್ಗ ಅದು. ಹ್ಮ್ ಆದ್ರೂ ಕೂಡ ಯಾರಿಗೋ ಇನ್ನೂ ನಂಬಿಕೆ ಇಲ್ಲ, ಭಯ. ಓ, ನಾನು ಈ ಪೂಜೆ ನಾವು ನಿಲ್ಲಿಸ್ಬಿಟ್ರೆ ಆರಾಧನೆಯನ್ನ, ಯಾವ ದೇವರು ಏನ್ ಮಾಡ್ತಾರೋ ನನಗೆ, ಅಂದ್ರೆ ಕೃಷ್ಣನಲ್ಲಿ ಶರಣಾಗತರಾಗಿಲ್ಲ, ಅವರು ಇನ್ನೂ ಈ ದೇವತೆಗಳ ಪೂಜೆಯನ್ನ ಬಿಡೋಲ್ಲ. ಭಕ್ತರಿಗೆ ಅಲ್ಲ, ಅದು ವಿಶೇಷವಾಗಿ ನಾವು ಚೈತನ್ಯ ಚರಿತಾಮೃತವನ್ನ ಓದ್ತಾ ಇದೀವಿ, ಇದು PhD. ಹಾಗಾಗಿ ಇಲ್ಲಿ ಸೇರಿರೋ ಭಕ್ತರಾದ್ರೂ ದಯವಿಟ್ಟು ಇದನ್ನ ಗಮನಿಸಿ ಬದಲಾವಣೆಗಳನ್ನ ತಂದ್ಕೋಬೇಕು ಜೀವನದಲ್ಲಿ. ಬೇರೆ ಎಲ್ಲವನ್ನು ಆರಾಧಿಸೋ ಅಥವಾ ಆ, ಆ, ಅವಲಂಬಿತವಾಗಿರೋ ಒಂದು ಪರಿಸ್ಥಿತಿ ಒಳ್ಳೇದಲ್ಲ. ಸಂಪೂರ್ಣ ಶರಣಾಗತಿ ಬೇಕಾಗಿರೋದು. ಆಗ ಮಾತ್ರ ನಾವು ಕೃಷ್ಣ ಲೋಕ ಪಡೆಯಕ್ ಸಾಧ್ಯ. ಕೃಷ್ಣ ಲೋಕವನ್ನ ಪಡೆಯೋದು ಅಷ್ಟು ಕೇವಲವಾದ ವಿಷಯ ಅಲ್ಲ, ಚೀಪ್ ಅಲ್ಲ ಅದು. ಬೇರೆ ಏನ್ ಬೇಕಾದ್ರೂ ಸಿಕ್ಬಿಡತ್ತೆ, ಕೃಷ್ಣ ಸಿಗಲ್ಲ. ಮೇಲೆ ಹೇಳಿದ 3 ಬಗೆಯ ಧಾರ್ಮಿಕ ಮಾರ್ಗಗಳಲ್ಲಿ ಯಾವುದೊಂದು ಮಾನವನನ್ನು ಸಂಸಾರ ತಾಪತ್ರಯಗಳಿಂದ ಬಿಡುಗಡೆ ಮಾಡಲಾರದು. ಆ ತಾಪತ್ರಯಗಳೆಂದರೆ ದೇಹ ಮತ್ತು ಮನಸ್ಸುಗಳಿಂದ ಕ್ಲೇಶ, ಇತರ ಜೀವಿಗಳಿಂದಾದ ಕ್ಲೇಶ ಮತ್ತು ದೇವತೆಗಳಿಂದಾದ ಕ್ಲೇಶ. ಆದರೆ ಭಾಗವತದಲ್ಲಿ ಉಕ್ತವಾಗಿರುವ ಧರ್ಮ ಮಾರ್ಗವು ತನ್ನ ಅನುಯಾಯಿಗಳಿಗೆ ಈ 3 ಬಗೆಯ ಕ್ಲೇಶಗಳಿಗೆ ಶಾಶ್ವತ ಪರಿಹಾರವನ್ನು ನೀಡಬಲ್ಲದು. ನಾವು ಈ 3 ಕ್ಲೇಶಗಳಿಗೆ ತಾತ್ಕಾಲಿಕ ಪರಿಹಾರದ ಹಿಂದೆ ಓಡ್ತಾ ಇದೀವಿ, ಈ ಪೂಜೆ ಆ ಪೂಜೆ ಮತ್ತೊಂದು ಇತ್ತೊಂದು ಅಂತ. ಆದ್ರೆ ಇಲ್ಲಿ ಹೇಳ್ತಾ ಇದಾರೆ, ಶಾಶ್ವತವಾಗಿ ಅದು ಬಗೆಹರಿಸ್ಬಿಡುತ್ತೆ ಸಮಸ್ಯೆಯನ್ನ. ಭಾಗವತವು ಶ್ರೇಷ್ಠವಾದ ಧರ್ಮ ಮಾರ್ಗವನ್ನು, ಎಂದರೆ ಜೀವಿಯನ್ನು ಅವನ ಮೂಲ ಸ್ಥಾನದಲ್ಲಿ ಭಗವಂತನ ದಿವ್ಯವಾದ ಪ್ರೇಮ ಪೂರ್ಣ ಸೇವೆಯಲ್ಲಿ ಮತ್ತೆ ಸ್ಥಾಪಿಸುವ ಮಾರ್ಗವನ್ನು ಹೇಳುತ್ತದೆ. ಈ ಭಕ್ತಿ ಸೇವೆಯು ಇಂದ್ರಿಯ ತೃಪ್ತಿ, ಕಾಮ್ಯಕರ್ಮ ಮತ್ತು ಪರಮಪ್ರಭುವಿನಲ್ಲಿ ಪರಬ್ರಹ್ಮನಲ್ಲಿ ಲೀನವಾಗುವ ಜ್ಞಾನಗಳ ಸೋಂಕು ಇಲ್ಲದ್ದು. ಅವುಗಳ ಸೋಂಕು ಇಲ್ಲ ಈ ಭಕ್ತಿಯಲ್ಲಿ. ಅದಕ್ಕೆ ಸೋಂಕು ಇರೋ ಅಂತಹ ಭಕ್ತಿಗೆ ಮಿಶ್ರ ಭಕ್ತಿ ಅಂತ ಕರೀತಾರೆ. ಇಂದ್ರಿಯ ಸುಖವನ್ನು, ಅದು ಸ್ಥೂಲವಾಗಲಿ ಸೂಕ್ಷ್ಮವಾಗಲಿ, ಆಧರಿಸಿದ ಯಾವುದೇ ಧಾರ್ಮಿಕತೆಯನ್ನು ಕಪಟ ಧರ್ಮವೆಂದು ಪರಿಗಣಿಸಬೇಕು. ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಪೂಜೆ ಮಾಡಿ, ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಅಂತಾರೆ. ಕಪಟ ಧರ್ಮ, ಇದು ಸ್ಮಾರ್ಥ ವಿಧಿ. ಇವಾಗ ನಡೀತಾ ಇರೋ ಹೆಚ್ಚು ಕಡಿಮೆ ಪೂಜಾ ವಿಧಿ ಇರೋದು ಸ್ಮಾರ್ಥ ವಿಧಿ, ಅಂದ್ರೆ ಶ್ರೀಪಾದ ಶಂಕರಾಚಾರ್ಯರು ಕೊಟ್ಟಿರುವಂತ ವಿಧಿ. ಇದರಲ್ಲಿ ಸ್ವಾರ್ಥದ ಮಾರ್ಗ, ಅದು ಭಗವಂತನ ಭಕ್ತಿಯ ಮಾರ್ಗ ಅಲ್ಲ. ನೀವು ಯಾವುದೇ ಪೂಜಾರಿಗಳನ್ನ ಕರೀರಿ, ಅದಕ್ಕೆ ನಾವು ಹೆಚ್ಚು ಕಡಿಮೆ ನಮ್ಮ ಮನೆಗಳಲ್ಲಿ ಮಾಡುವಂತ ಪೂಜೆಗಳು ವೈಷ್ಣವ ಪದ್ಧತಿಯ ಪ್ರಕಾರವಾಗಿರ್ಬೇಕು. ವೈಷ್ಣವ ಪದ್ಧತಿಯ ಪ್ರಕಾರ ಮಾಡಬೇಕು ಅಂದ್ರೆ ನಾವು ವೈಷ್ಣವ ಭಕ್ತರನ್ನ, ಯಾರು ಪೂಜಾ ವಿಧಿಯನ್ನ ತಿಳ್ಕೊಂಡಿದಾರೋ ಅವರನ್ನ ಕರೆಸಿ ಮಾಡ್ಬೇಕು. ಯಾರಿಗಾರು ಈ ರೀತಿ ಏನಾದ್ರು ಮಾಡಿಸ್ಬೇಕು ಅಂತಿದ್ರೆ ನಿಮಗೆ ಗೊತ್ತಿಲ್ಲ ಅಂದ್ರೆ ನನ್ನನ್ನ ಕೇಳಿ. ಎಷ್ಟೊಂದು ಭಕ್ತರು ಇದ್ದಾರೆ, ಅವರು ವೈಷ್ಣವ ಪದ್ಧತಿಯಿಂದ ಎಲ್ಲ ಕಾರ್ಯಗಳನ್ನ ಮಾಡ್ತಾರೆ. ಸೊ ಅವರ ಒಂದು ಅವ್ರನ್ನ ಕರೆಸಿ ಅವರ ಪ್ರಕಾರ ನಾವು ಈ ಪೂಜೆಗಳನ್ನ ಮಾಡಬೇಕು ಅಂತ ಇದ್ರೆ, ಯಾವ್ದಾದ್ರು ಸಂಸ್ಕಾರಗಳು ಮನೆಯಲ್ಲಿ ಇವೆಲ್ಲ ಮಾಡ್ಬೇಕು. ನಮ್ಗೆ ಶಾಸ್ತ್ರ ಹೇಳ್ತಾ ಇದೆ ಈ ಸಂಸ್ಕಾರಗಳನ್ನ ಮಾಡ್ಬೇಕು. ಆದ್ರೆ ಅದನ್ನ ನಾವು ಹೊರಗೆ ಇರುವಂತಹ ಪೂಜಾರಿಗಳಿಂದ ಮಾಡಿಸಿದ್ರೆ ಅದು ಹೆಚ್ಚು ಕಡಿಮೆ ಸ್ಮಾರ್ಥ ವಿಧಿ, ಹೆಚ್ಚು ಕಡಿಮೆ ಅದು ಮೋಸದ ಧರ್ಮವೇ. ಯಾಕಂದ್ರೆ ಅದು ಈ ಧರ್ಮ ಅನುಯಾಯಿಗಳಿಗೆ ಶಾಶ್ವತವಾದ ಸುರಕ್ಷೆಯನ್ನು ನೀಡಲಾರದು. ರೋಜ್ಜಿತ ಎಂಬ ಪದ ಮಹತ್ವಪೂರ್ಣವಾದುದು. ಎಂದರೆ ಸಂಪೂರ್ಣವಾದ ಮತ್ತು ಉಜ್ಜಿತ ಎಂದರೆ ತಿರಸ್ಕೃತ, ಸಂಪೂರ್ಣವಾಗಿ ತಿರಸ್ಕೃತವಾಗಿರುವಂತಹದ್ದು ರೋಜ್ಜಿತ. ಕಾಮ್ಯಕರ್ಮಗಳು ಸ್ಥೂಲ ಇಂದ್ರಿಯಗಳನ್ನು ತೃಪ್ತಿಪಡಿಸುತ್ತದೆ. ಪರಬ್ರಹ್ಮನೊಡನೆ ಒಂದಾಗುವ ಸಲುವಾಗಿ ಪಡೆಯುವ ಆಧ್ಯಾತ್ಮಿಕ ಜ್ಞಾನ ಸೂಕ್ಷ್ಮ ಇಂದ್ರಿಯವನ್ನು ತೃಪ್ತಿಪಡಿಸುತ್ತೆ. ಒಂದು ಸ್ಥೂಲ ಇಂದ್ರಿಯ, ಇನ್ನೊಂದು ಸೂಕ್ಷ್ಮ ಇಂದ್ರಿಯ. ಸ್ಥೂಲ ಮತ್ತು ಸೂಕ್ಷ್ಮ ಇಂದ್ರಿಯ ತೃಪ್ತಿಯನ್ನ ಆಧರಿಸಿದ ಇಂತಹ ಕಪಟ ಧಾರ್ಮಿಕತೆಯನ್ನೆಲ್ಲ
ಭಾಗವತ ಧರ್ಮವು ಅಂದರೆ ಜೀವಿಯ ಶಾಶ್ವತವಾದ ದಿವ್ಯ ಧರ್ಮವು ಸಂಪೂರ್ಣವಾಗಿ ತಿರಸ್ಕರಿಸುತ್ತದೆ. ಭಾಗವತ ಈ ಸ್ಥೂಲ ತೃಪ್ತಿ, ಸೂಕ್ಷ್ಮ ತೃಪ್ತಿ ಇವುಗಳನ್ನ ಹೊರಗಡೆ ಎತ್ತೆಸಿತಾ ಇದೆ. ಅಂದ್ರೆ ಇಂದ್ರಿಯ ಭೋಗವನ್ನ ನಮ್ಮ ಜೀವನದಿಂದ ನಾವು ಎತ್ತೆಸಿಬೇಕು. ಭಾಗವತ ಧರ್ಮ ಅಥವಾ ಶ್ರೀಮದ್ ಭಾಗವತದಲ್ಲಿ ಹೇಳಿರುವ ಧಾರ್ಮಿಕ ತತ್ವ ಇರುವುದು ಕಪಟ ಧಾರ್ಮಿಕತೆ, ಇಂದ್ರಿಯ ಸುಖಕ್ಕೆ ಸ್ವಲ್ಪವೂ ಬೆಲೆ ಕೊಡದ ಶ್ರೇಷ್ಠ ಮಹಾತ್ಮರಿಗಾಗಿ. ಭಾಗವತ ಯಾರಿಗಿರೋದು? ಪರಮಹಂಸರಿಗೆ. ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ. ನಿರ್ಮತ್ಸರಾಣಾಂ ಅಂದ್ರೆ ಮಾತ್ಸರ್ಯ ಇಲ್ಲೇ ಇರೋರು. ಯಾರು ಅವರು? ಪರಮಹಂಸರು. ಭಗವದ್ಗೀತೆಯ ತತ್ವಗಳನ್ನು ಭಾಗವತದಲ್ಲಿ ಇನ್ನೂ ಪ್ರೌಢವಾದ ರೀತಿಯಲ್ಲಿ ನಿರೂಪಿಸಲಾಗಿದೆ. ಕಾಮ್ಯಕರ್ಮಿಗಳು ಉಚ್ಛ್ರಾಯ ಹೊಂದ ಬಯಸುವವರು, ಅಂದ್ರೆ ಭೌತಿಕವಾಗಿ ಮುನ್ನಡೆ ಸಾಧಿಸೋಕೆ ಇಷ್ಟಪಡೋರು, ಅನುಭವೈಕವಾದಿಗಳು, ಅನುಭವದ ಮೂಲಕ ಎಲ್ಲವನ್ನು ಕಲಿಯೋರು, ವಿಶೇಷವಾಗಿ ವಿಜ್ಞಾನಿಗಳು, ಮತ್ತು ಮೋಕ್ಷಾಕಾಂಕ್ಷಿಗಳ ಮೊಟ್ಟ ಮೊದಲ ಅಪೇಕ್ಷೆ ಎಂದರೆ ತಮ್ಮ ಐಹಿಕ ಸ್ಥಾನವನ್ನು ಏರಿಸಿಕೊಳ್ಳುವುದು. ಆದರೆ ಭಕ್ತರಿಗೆ ಅಂತಹ ಸ್ವಾರ್ಥಪೂರಿತ ಆಸೆ ಆಕಾಂಕ್ಷೆಗಳು ಇರಬಾರದು. ಯಾವ ಸ್ವಾರ್ಥ? ಐಹಿಕ ಸ್ಥಾನವನ್ನು ಏರಿಸಿಕೊಳ್ಳೋ ಸ್ವಾರ್ಥದ ವಿಷಯ ಭಕ್ತರಿಗೆ ಅಲ್ಲ. ಎಷ್ಟು ಕಷ್ಟ ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಳೋದು. ಎಲ್ಲರೂ ಭಕ್ತಿಗೆ ಭಗವಂತನ ಹತ್ರ ಬರೋದು ಐಹಿಕ ಪರಿಸ್ಥಿತಿಯನ್ನ ಸರಿಪಡಿಸ್ಕೊಳಕ್ಕೆ, ಉನ್ನತ ಮಟ್ಟಕ್ಕೆ ಏರಕ್ಕೆ. ಇಲ್ಲಿ ಭಾಗವತದ ವಿಷಯ ಏನು? ಭಗವಂತ ನೋಡ್ಕೋತಾನೆ. ಭಗವಂತನ ಹೋಗಿ ಕೇಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಅವನನ್ನ ಪ್ರೀತಿಯಿಂದ ಅವನಿಗೆ ಸೇವೆ ಮಾಡ್ಬೇಕು, ಅಷ್ಟೇ ನಾವು ಮಾಡ್ಬೇಕಿರೋದು. ಭಗವಂತ ಎಲ್ಲವೂ ಅವನ ಕೈನಲ್ಲಿದೆ. ಅವನು ನಮ್ಮ ಆರ್ಥಿಕ ಪರಿಸ್ಥಿತಿ, ನಮ್ಮ ಭೌತಿಕ ಪರಿಸ್ಥಿತಿಯನ್ನ ಸರಿಪಡಿಸಲ್ವಾ? ಖಂಡಿತ ಪಡಿಸ್ತಾನೆ. ಅದನ್ನ ಹೋಗಿ ಕೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಭಕ್ತರಿಗೆ ಅಂತ ಸ್ವಾರ್ಥಪೂರಿತ ಆಸೆ ಆಕಾಂಕ್ಷೆಗಳಿಲ್ಲ. ಅವರು ಭಗವತ್ ಸೇವೆಯನ್ನು ಕೇವಲ ಭಗವಂತನ ತೃಪ್ತಿಗಾಗಿ ಮಾಡುತ್ತಾರೆ. ಅರ್ಜುನನು ಅಹಿಂಸಾವಾದಿಯಾಗಿ ಶ್ರದ್ಧಾಭಕ್ತಿಯುಳ್ಳವನಾಗಿ ತನ್ನ ಇಂದ್ರಿಯ ತೃಪ್ತಿ ಪಡಿಸಿಕೊಳ್ಳಲು ಮೊದಲಿಗೆ ಯುದ್ಧ ಮಾಡದಿರಲು ತೀರ್ಮಾನಿಸಿದನು. ಅರ್ಜುನ ಯಾಕೆ ಯುದ್ಧ ಮಾಡಲ್ಲ ಅಂದಿದ್ದು? ಇಂದ್ರಿಯ ತೃಪ್ತಿ. ನನಗೆ ದುಃಖ ಆಗತ್ತೆ, ನನ್ನ ಗುರುಗಳಿಗೆ, ನನ್ನ ತಾತನನ್ನ ಕೊಲ್ಲೋದು, ನನ್ನ ಸಂಬಂಧಿಕರನ್ನು ಕೊಲ್ಲೋದು ನನಗೆ ದುಃಖ ಆಗತ್ತೆ. ದುಃಖ ಅಂದ್ರೆ ಇಂದ್ರಿಯ ಭೋಗ, ಸುಖ ದುಃಖ ಇಂದ್ರಿಯಗಳಿಗೆ ಸಂಬಂಧಿತವಾದದ್ದು. ಹಾಗಾಗಿ ನಾನು ಯುದ್ಧ ಮಾಡಲ್ಲ. ಸೊ ಅರ್ಜುನ ಭೌತಿಕ ವ್ಯಕ್ತಿಯಂತೆ ಅವನು ಪತಿತನಾದ. ಆದರೆ ಭಾಗವತ ಧರ್ಮದ ನೆಲೆಗೆ ಬಂದು ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಅಲ್ಲಪ್ಪ, ಕೃಷ್ಣ ಭಗವಂತ. ಅನುವಾದ ಮಾಡಿದವರು ಎಲ್ಲ ಹಾಳು ಮಾಡಿರ್ತಾರೆ. ಕೊನೆಗೆ ಕೃಷ್ಣನ ಇಚ್ಛೆಗೆ ಸಂಪೂರ್ಣವಾಗಿ ಶರಣಾದಾಗ ಅವನು ತನ್ನ ತೀರ್ಮಾನವನ್ನು ಬದಲಿಸಿ ಭಗವಂತನ ಇಚ್ಛೆಯಂತೆ ಭಗವಂತನ ತೃಪ್ತಿಗಾಗಿ ಯುದ್ಧ ಮಾಡಲು ಒಪ್ಪಿದನು. ಇದು ಅಂತಿಮವಾದ ತೀರ್ಮಾನ. ಕರಿಷ್ಯೆ ವಚನಂ ತವ. ಅನಂತರ ಅವನು ಹೇಳಿದನು, ನಷ್ಟಂ ಮೋಹ ಸ್ಮೃತಿರ್ಲಬ್ಧ್ವಾ ತ್ವತ್ಪ್ರಸಾದಾತ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಕೃಷ್ಣ, ಅಚ್ಯುತ, ನನ್ನ ಭ್ರಮೆಯೆಲ್ಲ ಈಗ ಹೋಯಿತು. ನಿನ್ನ ಅನುಗ್ರಹದಿಂದ ನನ್ನ ಸ್ಮೃತಿ ಮತ್ತೆ ಬಂದಿದೆ. ನಾನೀಗ ಚಿತ್ತನು, ಸಂಶಯದಿಂದ ವಿಮುಕ್ತನೂ ಆಗಿದ್ದೇನೆ. ನಿನ್ನ ಅಣತಿಯಂತೆ ನಡೆಯಲು ನಾನೀಗ ಸಿದ್ಧನಾಗಿದ್ದೇನೆ. ಈ ಶುದ್ಧ ಪ್ರಜ್ಞೆಯಲ್ಲಿರುವುದೇ ಜೀವಿಯ ನಿಜವಾದ ನೆಲೆ. ಜೀವಿಯ ಈ ನಿರ್ಮಲವಾದ ಪರಿಶುದ್ಧವಾದ ಆಧ್ಯಾತ್ಮಿಕ ನೆಲೆಗೆ ಅಡ್ಡ ಬರುವ ಯಾವುದೇ ಧಾರ್ಮಿಕ ಪ್ರಕ್ರಿಯೆಯನ್ನು ಕಪಟ ಧಾರ್ಮಿಕತೆ ಎಂದು ಪರಿಗಣಿಸಬೇಕು. ಸರಳವಾದದ್ದು. ಕೃಷ್ಣನ ಆಜ್ಞೆಯನ್ನ ಪಾಲಿಸೋದಕ್ಕೆ ಅಡ್ಡಿ ಬರುವಂತಹ ಯಾವುದೇ ವಿಷಯವಿದ್ರೂ ಅದು ಅಧಾರ್ಮಿಕ. ಅದನ್ನ ಸಾಮಾನ್ಯ ಜನರು ಧರ್ಮ ಅಂತ ಹೇಳ್ಬೋದು. ಉದಾಹರಣೆಗೆ ಯಾರೋ ಫಂಕ್ಷನ್ ಮಾಡ್ತಾ ಇದಾರೆ, ನಮ್ಮನೆಗ್ ಬನ್ನಿ, ಆಯ್ತು ಬರ್ತೀವಿ. ನಮ್ಮನೇಲಿ ಊಟ ಮಾಡಿ. ನಾವು ಮಾಡಲ್ಲ. ನೋಡಿ ನೀವ್ ಹೇಗಾಗ್ಬಿಟ್ಟಿದೀರ. ಸಂಬಂಧಿಕರ ಜೊತೆನೆ ಏನು ನಿಮ್ದು ವ್ಯವಹಾರ ಇಲ್ಲ. ಆ ಸಂಬಂಧಿಕರು ಏನ್ ಮಾಡ್ತಾ ಇದಾರೆ? ಧಾರ್ಮಿಕತೆಯ ಹೆಸರಲ್ಲಿ ಏನೋ ಪೂಜೆ ಮಾಡ್ತಾ ಇದಾರೆ, ಯಾವ್ದು ದೇವತೆಗೆ ಏನೋ ಮಾಡಿದ್ದಾರೆ. ನಾವಲ್ಲಿ ಹೋಗಿ ಊಟ ಮಾಡ್ಬೇಕು, ಆದ್ರೆ ಅದು ಪ್ರಸಾದವಾಗಿರೋದಿಲ್ಲ. ಇದು ಅಧರ್ಮ. ಇಲ್ಲಿ ಹೇಳ್ತಾ ಇದಾರೆ, ಇದು ಮೋಸದ ಧರ್ಮ. ಆ ಮೋಸದ ಧರ್ಮವನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗಬೇಕಾಗಿಲ್ಲ. ನಮಗೆ ನಿಜವಾದ ಧರ್ಮ ಬೇಕಿದ್ರೆ. ನಿಜವಾದ ಧರ್ಮವೆಂದರೆ
ಸ್ವಯಂ ಪ್ರೇರಿತ ಪ್ರೇಮ ಪೂರ್ಣ ಭಕ್ತಿ ಸೇವೆ. ಸ್ವಯಂ ಪ್ರೇರಿತ, ಯಾರು ಹೇಳ್ಬೇಕಾಗಿಲ್ಲ ಮಾಡ್ಬೇಕು ಅಂತ. ಆ, ಸ್ವಯಂ ಪ್ರೇರಿತ ಅದು ಭಕ್ತಿ. ಭಗವಂತನ ಜೀವಿಯ ಈ ಭಕ್ತಿ ಸೇವಾ ಸಂಬಂಧವು ನಿತ್ಯವಾದ ಸಂಬಂಧ. ಭಗವಂತನನ್ನು ವಸ್ತು ಎಂದು, ಜೀವಿಗಳನ್ನು ವಾಸ್ತವಗಳು ಎಂದು ಹೇಳಲಾಗಿದೆ. ವಾಸ್ತವ ಎಂದರೆ ವಸ್ತುವಿನ ಸಂಬಂಧದ ಅಸ್ತಿತ್ವವಿರುವ ಅನಂತ ಮಾದರಿಗಳು. ವಾಸ್ತವಗಳು ಮತ್ತು ವಸ್ತುಗಳ ನಡುವಣ ಸಂಬಂಧವನ್ನು ಎಂದೂ ನಾಶ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅದು ಜೀವಿಯಲ್ಲಿ ಅಂತರ್ಗತವಾಗಿರುವ ಶಾಶ್ವತವಾದ ಗುಣ. ಭೌತ ಪ್ರಕೃತಿಯ ಸಂಸರ್ಗದಿಂದ ಜೀವಿಗಳಲ್ಲಿ ಭವರೋಗದ ಕುರುಹುಗಳು ಕಾಣಿಸಿಕೊಳ್ಳುತ್ತವೆ. ಭವರೋಗ ಇದು, ಇಂದ್ರಿಯ ಭೋಗ ಭವರೋಗ. ಈ ಭವರೋಗವನ್ನು ವಾಸಿ ಮಾಡುವುದು ಮಾನವ ಜನ್ಮದ ಪರಮ ಗುರಿ. ಈ ರೋಗವನ್ನು ವಾಸಿ ಮಾಡುವ ಪ್ರಕ್ರಿಯೆಯನ್ನು ಭಾಗವತ ಧರ್ಮ ಅಥವಾ ಸನಾತನ ಧರ್ಮ ಎಂದು ಕರೆಯುತ್ತಾರೆ. ಇದನ್ನು ಭಾಗವತದ ಪುಟಗಳಲ್ಲಿ ವಿವರಿಸಲಾಗಿದೆ. ಆದ್ದರಿಂದ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಕಾರ್ಯಗಳಿಂದಾಗಿ ಯಾವ ವ್ಯಕ್ತಿ ಭಾಗವತ ಶ್ರವಣ ಮಾಡಲು ಕಾತರನಾಗಿರುವನೋ ಅವನು ತನ್ನ ಹೃದಯದೊಳಗೆ ಭಗವಂತನು ಇದ್ದಾನೆಂಬುದನ್ನು ಮನಗಂಡು ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾನೆ. ಇದು ಮಾಡಿದ ಪುಣ್ಯ ಕಾರ್ಯಗಳಿಂದಾಗಿ ಭಕ್ತಿ ಉನ್ಮುಖಿ ಸುಕೃತಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಭಗವಂತನ ಭಕ್ತರ ಸಂಘವನ್ನ ಪಡ್ಕೊಳ್ಳೋಕೆ ಸಾಧ್ಯವಾಗತ್ತೆ. ಅಂತಿಮವಾಗಿ ಭಾಗವತವನ್ನ ಓದಿದ್ರೇನೆ ನಮ್ಮ ಹೃದಯ ಪರಿಶುದ್ಧವಾಗೋದು. ನಮ್ಮ ಹೃದಯ ಪರಿಶುದ್ಧವಾದಾಗ ಭಗವಂತ ಅಲ್ಲಿ ನೆಲೆಸ್ತಾನೆ. ಇಲ್ಲಾಂದ್ರೆ ನೆಲೆಸೋದಿಲ್ಲ. ಇದು ಭಾಗವತ. ಚೈತನ್ಯ ಚರಿತಾಮೃತವನ್ನ ಯಾವಾಗ ಓದೋದು ನಾವು? ಈ ವಿಷಯವನ್ನ ಸ್ವೀಕಾರ ಮಾಡಾದ ಮೇಲೆ ಚೈತನ್ಯ ಚರಿತಾಮೃತವನ್ನು ಓದೋದು. ಯಾಕಂದ್ರೆ ಅದನ್ನೇ ಸ್ವೀಕಾರ ಮಾಡಿಲ್ಲ ಅಂದ್ರೆ ನಾವು ಭಕ್ತರ ಸಂಘ ಅಥವಾ ಭಕ್ತಿಯ ವಿಷಯಗಳನ್ನ ಕೇಳೋದ್ರಲ್ಲಿ ಏನರ್ಥ ಇದೆ? ಇನ್ನು ಕಪಟ ಧರ್ಮನೇ ನನಗೆ ಬೇಕಾಗಿದ್ರೆ ಈ ಶುದ್ಧ ಧರ್ಮದ ಬಗ್ಗೆ ಶ್ರವಣ ಮಾಡಿ ಏನು ಪ್ರಯೋಜನ? ನಮಗೆ ಏನು ಪ್ರಯೋಜನ ಆಗೋದಿಲ್ಲ. ತೊಂಬತ್ತೆರಡು. ತಾರ ಮಧ್ಯೆ ಮೋಕ್ಷವಾಂಚ ಕೈತವ ಪ್ರಧಾನ ಯಾಹಾ ಹೈತೆ ಕೃಷ್ಣ ಭಕ್ತಿ ಹಯ ಅಂತರ್ಧಾನ. ಅತ್ಯಂತ ದೊಡ್ಡ ವಂಚನೆ ಎಂದರೆ ಭಗವಂತನಲ್ಲಿ ಲೀನವಾಗಿ ಮೋಕ್ಷ ಸಾಧಿಸಬೇಕೆಂದು ಬಯಸುವುದು. ಸಂಪೂರ್ಣ ದಕ್ಷಿಣ ಭಾರತ ಇದರಿಂದಾನೇ ಓಡ್ತಾ ಇರೋದು. ಮೋಕ್ಷ 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 ಮೋಕ್ಷ. ಏನಪ್ಪ ಮೋಕ್ಷ? ಭಗವಂತನಲ್ಲಿ ಒಂದಾಗೋದು. ಇಲ್ಲೇ ಹೇಳ್ತಾ ಇದಾರೆ, ಇದು ಎಲ್ಲಕ್ಕಿಂತ ದೊಡ್ಡ ವಂಚನೆ. ಹೋಗ್ಲಿ, ಏನು ದೇವತೆಗಳನ್ನ ಆರಾಧನೆ ಮಾಡ್ಕೊಂಡು ಸ್ವರ್ಗಕ್ಕೆ ಹೋಗ್ತೀಯಾ? ಓಕೆ, ಹೋಗಪ್ಪ, ನಿನ್ನಿಷ್ಟ. ಆದ್ರೆ ಇಲ್ಲ, ನಾನು ಭಗವಂತನ ಜೊತೆನೆ ಒಂದಾಗಬೇಕು. ಎಂತಹ ದುಷ್ಟ! ತಾನು ಕ್ಷುಲ್ಲಕ ಅಂತ ತಿಳಿದಿದ್ರು ಭಗವಂತನ ಸಮಾನ ಸ್ಥಾನವನ್ನ ಪಡ್ಕೊಳ್ಳೋಕೆ ಬಯಸ್ತಾ ಇದ್ದಾನೆ ವ್ಯಕ್ತಿ. ದೊಡ್ಡ ಮೋಸ. ಏಕೆಂದರೆ ಇದರಿಂದ ಕೃಷ್ಣನ ಪ್ರೇಮಪೂರ್ಣ ಸೇವೆ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ಹಾಗಾಗಿ ಇದು ದೊಡ್ಡ ಮೋಸ. ನಿರಾಕಾರ ಬ್ರಹ್ಮನಲ್ಲಿ ಲೀನವಾಗಬೇಕೆಂಬ ಬಯಕೆ ಸೂಕ್ಷ್ಮಾತಿ ಸೂಕ್ಷ್ಮವಾದ ರೀತಿಯ ನಾಸ್ತಿಕವಾದ, ಮೋಕ್ಷದ ವೇಷದಲ್ಲಿರುವ ನಾಸ್ತಿಕವಾದವನ್ನು ಪ್ರೋತ್ಸಾಹಿಸುವುದೊಡನೆ ಭಗವಂತನ ಭಕ್ತಿ ಸೇವಾ ಮಾರ್ಗದಲ್ಲಿ ಸಾಗಲು ಶುದ್ಧಾಂಗವಾಗಿ ಅಸಾಧ್ಯವಾಗುತ್ತದೆ. ಸೂಕ್ಷ್ಮಾತಿ ಸೂಕ್ಷ್ಮ ರೀತಿಯ ನಾಸ್ತಿಕತೆ ಅದು. ಯಾಕಂದ್ರೆ ಭಗವಂತನ ಜೊತೆ ಒಂದಾಗೋದು ಅಂದ್ರೆ ನಾಸ್ತಿಕತೆನೆ ಅದು. ಅಂದ್ರೆ ಭಗವಂತನ ಸ್ಥಾನ ಏನು ಅಂತಾನೆ ತಿಳ್ಕೊಂಡಿಲ್ಲ ಅಂತ ಅರ್ಥ. ನಾಸ್ತಿಕರು ಅಂದ್ರೆ ಭಗವಂತನ ನಂಬಲ್ಲ. ಇದು ಒಂದು ರೀತಿ ಅದೇ, ನಾನೇ ಭಗವಂತ ಅಂತ ಅನ್ಕೊಂಡ್ರೆ ಎಂತ ಆಸ್ತಿಕತೆ ಅದು. ಸೊ ಅದು ನಾಸ್ತಿಕತೆನೆ. ಪ್ರಶಬ್ದೇನ ಮೋಕ್ಷಾಬ್ದಿ ಸಂಧಿರ್ರ ಅಪಿ ನಿರಸ್ತ ಇತಿ. ಭಾಗವತದ ಶ್ಲೋಕದಲ್ಲಿರುವ ಪ್ರ ಎಂಬ ಪೂರ್ವ ಪ್ರತ್ಯಯವು ಮೋಕ್ಷದ ಅಪೇಕ್ಷೆ ಸಂಪೂರ್ಣವಾಗಿ ನಿರಾಕರಿಸಲ್ಪಟ್ಟಿದೆ ಎಂಬುದನ್ನು ಸೂಚಿಸುತ್ತದೆ. ಭಾಗವತದ ಭಾಷ್ಯಕಾರರಾದ ಶ್ರೀಧರ ಸ್ವಾಮಿಯವರ ವ್ಯಾಖ್ಯಾನ ಇದು. ಕೃಷ್ಣ ಭಕ್ತಿರ ಬಾಧಕ ಯತ ಶುಭ ಕರ್ಮ ಸೇಹ ಏಕ ಜೀವೇರ ಅಜ್ಞಾನ ತಮೋ ಧರ್ಮ. ಶ್ರೀಕೃಷ್ಣನ ದಿವ್ಯವಾದ ಪ್ರೇಮಪೂರ್ಣ ಸೇವೆ ಮಾಡಲು ಹಾನಿಕರವಾದ ಎಲ್ಲಾ ಶುಭ ಮತ್ತು ಅಶುಭ ಚಟುವಟಿಕೆಗಳು ಅಜ್ಞಾನ ಅಂಧಕಾರದ ಚಟುವಟಿಕೆಗಳು. ಶುಭ ಚಟುವಟಿಕೆಗಳು ಕೂಡ ಅಜ್ಞಾನ ಅಂಧಕಾರದ ಚಟುವಟಿಕೆಗಳು.
ಅಶುಭ ಅಂತೂ ಎನಿವೇ ಅಜ್ಞಾನದ ಅಂಧಕಾರದ ಚಟುವಟಿಕೆಗಳು. ಶುಭ ಕಾರ್ಯಗಳು ಕೂಡ ಅಜ್ಞಾನ ಅಂಧಕಾರದ ಚಟುವಟಿಕೆಗಳು. ಯಾವುವು ಕೃಷ್ಣನ ದಿವ್ಯ ಪ್ರೇಮಪೂರ್ಣ ಸೇವೆ ಮಾಡಲು ಹಾನಿಕರವಾದ ಅಥವಾ ಅದಕ್ಕೆ ಪ್ರತಿಕೂಲಕರವಾದದ್ದು. ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳನ್ನು ಸೂರ್ಯ ಚಂದ್ರರಿಗೆ ಹೋಲಿಸಿರುವುದು ಮಹತ್ವಪೂರ್ಣವಾದುದು. ಜೀವಿಗಳು ಆಧ್ಯಾತ್ಮಿಕ ಕಿಡಿಗಳು. ಅವರ ಸಹಜ ಸ್ವರೂಪವೆಂದರೆ ಭಗವಂತನಿಗೆ ಪೂರ್ಣ ಕೃಷ್ಣ ಪ್ರಜ್ಞೆಯಿಂದ ಭಕ್ತಿ ಸೇವೆ ಮಾಡುವುದು. ಧರ್ಮ ಕಾರ್ಯಗಳು ಮತ್ತಿತರ ಧಾರ್ಮಿಕ ಅಥವಾ ಅಧಾರ್ಮಿಕ ಸಂಸ್ಕಾರಗಳು ಮತ್ತು ಈ ಭೌತ ಅಸ್ತಿತ್ವದಿಂದ ಪಲಾಯನ ಮಾಡುವ ಬಯಕೆ ಇವೆಲ್ಲವನ್ನು ಈ ಆಧ್ಯಾತ್ಮಿಕ ಕಿಡಿಗಳ ಆಚ್ಛಾದನೆಗಳೆಂದು ಭಾವಿಸಲಾಗಿದೆ. ಧರ್ಮ ಕಾರ್ಯಗಳು ಮತ್ತಿತರ ಧಾರ್ಮಿಕ ಅಥವಾ ಅಧಾರ್ಮಿಕ ಸಂಸ್ಕಾರಗಳು. ಜೀವಿಗಳು ಈ ಅನಾವಶ್ಯಕವಾದ ಆಚ್ಛಾದನೆಗಳಿಂದ ಮುಕ್ತರಾಗಿ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗಿರಬೇಕು. ಅಂದ್ರೆ ಬೇರೆ ಎಲ್ಲದರಿಂದ ಮುಕ್ತರಾಗಿ ಕೇವಲ ಭಕ್ತಿಯನ್ನ ಮಾಡ್ಬೇಕಷ್ಟೇ. ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳು ಅವತರಿಸಿರುವ ಉದ್ದೇಶವೇ ಆತ್ಮದ ಅಂಧಕಾರವನ್ನು ತೊಲಗಿಸುವುದು. ಅವರಿಬ್ಬರು ಅವತರಿಸುವುದಕ್ಕೆ ಮುಂಚೆ ಜೀವಿಗಳ ಈ ಅನಾವಶ್ಯಕ ಚಟುವಟಿಕೆಗಳು ಕೃಷ್ಣ ಪ್ರಜ್ಞೆಯನ್ನು ಆಚ್ಛಾದನಗೊಳಿಸಿದ್ದವು. ಈ ಸೋದರರು ಧರೆಗಿಳಿದು ಬಂದ ಮೇಲೆ ಜನರ ಹೃದಯಗಳು ಪರಿಶುದ್ಧಗೊಂಡು ಮತ್ತೆ ಕೃಷ್ಣ ಪ್ರಜ್ಞೆಯ ನೈಜ ನೆಲೆಯಲ್ಲಿ ನೆಲೆಗೊಂಡಿವೆ. ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳು ಬಂದಿದ್ದೇ ಈ ಅಂಧಕಾರವನ್ನು ಹೋಗ್ಲಾಡ್ಸೋದಕ್ಕೆ. ನಾವಿವಾಗ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳ ಮೂಗು ಕೆಳಗಡೆನೆ ನಿಂತಿದ್ದೀವಿ. ನಿಂತ್ಕೊಂಡು ಅಂಧಕಾರದ ಕೆಲಸಗಳನ್ನ ಮಾಡ್ತಾ ಇದ್ರೆ ಏನ್ ಹೇಳ್ಬೇಕು ಅದಕ್ಕೆ? ಹಾಗಾಗಿ ಇದು ಭಕ್ತರಿಗೆ ಅಲ್ಲ ಇರೋದು. ದೇವತೆಗಳ ಪೂಜೆ, ಬೇರೆ ವಿಷಯಗಳ ಬಗ್ಗೆ ನಂಬಿಕೆ, ಭಗವಂತನಲ್ಲಿ ಒಂದಾಗೋದು ಇದು ನಮಗಲ್ಲ. ಹಾಗಿದ್ರೆ ಚೈತನ್ಯ ಮಹಾಪ್ರಭುಗಳ ಆಂದೋಲನದಲ್ಲಿ ಭಾಗವಹಿಸೋ ಅರ್ಥವೇ ಇಲ್ಲ. ಹಾಗಾಗಿ ದಯವಿಟ್ಟು ಇಂತಹ ಬೇಕಾದಷ್ಟು ಜನ ಹೇಳ್ತಾರೆ, ಇದು ಮಾಡಿ ಅದು ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ. ಅರೆ ನಾವು ತಿಳ್ಕೊಬೇಕು, ಇದು ಯಾವುದು ಕೂಡ ನಮಗೆ ಒಳ್ಳೇದಲ್ಲ. ಇವತ್ತು ಇಲ್ಲೇ ನಿಲ್ಸೋಣ. ಇದು ಮುಂದೆ ನಾಳೆ ಮುಂದುವರ್ಸೋಣ. चैतन्य चरितामृत की जय, जगत गुरु श्रील प्रभुपाद की जय, समवेत गौर भक्तवृंद की जय। हरे कृष्ण।